ಓಂ ಶಾಂತಿ. ಶಾಂತಿ. ಅವ್ಯಕ್ತ ಮುರಳಿ ಮಂಥನ ಕಾರ್ಯಕ್ರಮದ ಮುಂದುವರೆದ ಭಾಗ. ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ರು, ಮಕ್ಕಳೇ, ಲೌಕಿಕದಲ್ಲಿ ಅಥವಾ ಅಲೌಕಿಕದಲ್ಲಿ ಇಲ್ಲೇ ಆದರೂ ಕೂಡ ಒಬ್ಬ ವ್ಯಕ್ತಿ ಅಥವಾ ಒಂದು ಆತ್ಮ ಇನ್ನೊಬ್ಬರ ಎದುರುಗಡೆಗೆ ಸಂಬಂಧ ಸಂಪರ್ಕದಲ್ಲಿ ಬಂದಾಗ ಅಲ್ಲೊಂದು ಸಂಭಾಷಣೆ ಅಂತ ನಡೆಯುತ್ತೆ. ಯಾವಾಗ ಬಾಬನ್ ಮಕ್ಕಳು ಎದುರುಗಡೆ ಸಿಕ್ಕಿದಾಗ ನಾವೇನು ಹೇಳ್ತೀವಿ? ಓಂ ಶಾಂತಿ. ಓಂ ಶಾಂತಿ ಅಂತ ಹೇಳ್ತೀವಿ ಅಲ್ವಾ? ಲೌಕಿಕದವ್ರು ಎದುರುಗಡೆ ಸಿಕ್ಕದ ಏನ್ ಮಾಡ್ತೀವಿ? ನಮಸ್ತೆ ಸ್ವಾಮಿ. ನಮಸ್ಕಾರ, ನಮಸ್ತೆ, ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್, ಗುಡ್ ನೈಟ್, ಊಟ ಆಯ್ತಾ, ತಿಂಡಿ ಆಯ್ತಾ, ಬ್ರೇಕ್ಫಾಸ್ಟ್ ಆಯ್ತಾ ಅಂತ ನಾವೇನ್ ಮಾಡ್ತೀವಿ? ಹೇಳ್ತೀವಿ. ಸರಿ, ಇಲ್ಲ ಒಂದ್ ಕಡೆ ಫಂಕ್ಷನಿಗೆ ಹೋಗಿದ್ದೀರಾ, ಸ್ಟೇಜಲ್ಲಿ ಹೋಗಿದ್ದೀರಾ, ಅವಾಗ ಏನು ಹೇಳ್ತೀರಾ? ಈಗ ಮದುವೆಗೆ ಹೋಗಿದ್ದೀರಾ ಅಂತ ತಿಳ್ಕೊಳ್ಳಿ, ಅವಾಗ ಏನ್ ಹೇಳ್ತೀರಿ? ಏನ್ ಹೇಳ್ತೀರಾ? ವಧುವರನ್ನ ಮೀಟ್ ಮಾಡ್ತೀರಿ, ಅವಾಗ ಏನ್ ಹೇಳ್ತೀರಾ? ನಿಮ್ಮ ವೈವಾಹಿಕ ಜೀವನ ಚೆನ್ನಾಗಿರಲಿ, ಉತ್ತಮವಾಗಿರಲಿ, ಸಫಲತೆಯಿಂದ ಕೂಡಿರಲಿ, ನಿಮ್ಗೆ ಒಳ್ಳೆಯದಾಗಲಿ ಅಂತ ಏನು ಮಾಡ್ತಾರೆ? ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ ಹೇಳ್ಬಿಡ್ತಾರೆ ಇಂಗ್ಲಿಷ್ ಅಲ್ವಾ? ಅಂದರೆ ಯಾವುದೋ ಒಂದು ಮಾತಿನ ಮೂಲಕ ಎದುರುಗಡವರಿಗೆ ಕೊಡುವಂಥ ಒಂದು ಗೌರವ. ಆದರೆ ಸಮಯ ಸಂದರ್ಭದ ಅನುಸಾರದಲ್ಲಿ ಏನು ಮಾಡಬೇಕಾಗತ್ತೆ? ಆ ಮಾತುಕತೆಗಳು ಏನಾಗ್ತವೆ? ಚೇಂಜ್ ಆಗತ್ತೆ. ಹಾಗೆ ಇಲ್ಲೂ ಕೂಡ ಇವತ್ತಿನ ದಿನ ಈ ಮುರಳಿಯ ಆಧಾರದಲ್ಲಿ 18 ಜನವರಿ ಬಾಬಾರವರ ಸ್ಮೃತಿ ದಿನ. ಆ ದಿನ ಮಕ್ಕಳು ಬಾಬಾರ ತಗೋಬಿಟ್ಟು ಏನ್ ಹೇಳ್ತಿದ್ರಂತೆ, ಮೀರಾ ಬಾಬಾ, ಬ್ರಹ್ಮ ಬಾಬಾ, ಮೀಠಾ ಬಾಬಾ ಅಂತ ಹಾಡನ್ನ ಆಡ್ತಿದ್ರು. ಬರ್ತ್ಡೇ ದಿನ ಕೇಕ್ ಕಟ್ ಮಾಡಿದಾಗ ಏನ್ ಹೇಳ್ತಾರೆ? ಹ್ಯಾಪಿ ಬರ್ಡೇ ಟು ಯು ಅಂತ ಎಲ್ಲರೂ ಹೇಳ್ತಾರೆ ತಾನೆ. ಹಾಗೇನೆ ಇಲ್ಲಿ ಎಲ್ಲಾ ಮಕ್ಕಳು ಕೂಡ ಏನ್ ಮಾಡ್ತಿದಾರಂತೆ? ಹಾಡಾಡ್ತಿದಾರಂತೆ. ಯಾರ ಜೊತೆಗೆ? ಬಾಬನ್ ಜೊತೆಗೆ ಹಾಡಾಡ್ಬಿಟ್ಟು ಏನ್ ಹೇಳ್ತಿದ್ದಾರೆ? ಮೀರಾ ಬಾಬಾ, ಮೀಠಾ ಬಾಬಾ ಅಂತ ಬಿಟ್ಟು ಹಾಡನ್ನ ಹಾಡ್ತಿದಾರಂತೆ. ಅವಾಗ ಹಾಡು ಹಾಡ್ದಾಗ ಬಾಬಾನು ಕೂಡ ಏನಾದ್ರು ಒಂದು ಹೇಳ್ಬೇಕಲ್ವಾ? ಹೇಳ್ಬೇಕೋ ಬಿಡುವ ರೆಸ್ಪಾನ್ಸ್? ನೀವು ಬೇರೆಯವ್ರು ಗುಡ್ ಮಾರ್ನಿಂಗ್ ಅಂತ ಹೇಳಿದಾಗ ಅವರು ಕೂಡ ನಿಮ್ಗೆ ಗುಡ್ ಮಾರ್ನಿಂಗ್ ಹೇಳ್ತಾರಲ್ವಾ? ಓಕೆ, ನೀವು ಮದುವೆ ಮನೆಗೆ ಹೋಗಿದ್ದೀರಿ, ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ ಹೇಳಿದಿರಿ, ಅವಾಗ ಅವ್ರೇನ್ ಹೇಳ್ತಾರೆ? ಅವ್ರೇನ್ ಹೇಳ್ತಾರೆ ರೆಸ್ಪಾನ್ಸಿಗೆ? ರಿಟರ್ನ್ ಆಗಿ ಏನ್ ಹೇಳ್ತಾರೆ? ಥ್ಯಾಂಕ್ಸ್ ಅಂತ ಹೇಳ್ತಾರೆ. ಮತ್ತು ಬಂದಿದ್ದೀರಲ್ಲ, ದಯವಿಟ್ಟು ಊಟ ಮಾಡ್ಕೊಂಡು ಹೋಗಿ, ಹಾಗೆ ಹೋಗ್ಬೇಡಿ ಅಂತ ಹೇಳ್ತಾರೆ ಅಲ್ವಾ? ಹಾಗೆ ಇಲ್ಲೂ ಕೂಡ ಬಾಬಾ ಏನ್ ಹೇಳ್ತಿದಂತೆ, ಮಕ್ಕಳ ಪ್ರತಿ ಮೀಠೆ ಬಚ್ಚೆ ಪ್ಯಾರೆ ಬಚ್ಚೆ ಅಂತ ಹೇಳ್ತಿದ. ಅಂದ್ರೆ ಆ ದಿನ ಕಂಪ್ಲೇಂಟ್ ಇಲ್ಲ, ಜಗಳ ಇಲ್ಲ, ಮನಸ್ತಾಪಗಳಿಲ್ಲ ಅಲ್ವಾ? ಲೌಕಿಕದಲ್ಲೂ ಕೂಡ ಅಣ್ಣ ತಮ್ಮಂದರಲ್ಲಿ ಏನೇ ಗಲಾಟೆಗಳಿದ್ರೂ ಕೂಡ ಮದುವೆ ದಿನ ಸಂಬಂಧಿಕರ ಜೊತೆಯಲ್ಲಿ ಅದನ್ನು ಯಾವುದೂ ಪ್ರಸ್ತಾಪವನ್ನ ಮಾಡೋದಿಲ್ಲ ಅಲ್ವಾ? ಆ ದಿನ ಮನೋರಂಜನೆ, ಎಲ್ಲರೂ ಸೇರ್ಬಿಟ್ಟು ಇವತ್ತಿನ ದಿನದಲ್ಲಿ ಡ್ಯಾನ್ಸ್ ಮಾಡೋದೇನು, ಸೆಲ್ಫಿ ತೆಗೆದುಕೊಳ್ಳೋದೇನು, ಜೊತೆಲಿ ಕೂತ್ಕೊಂಡು ಊಟ ತಿಂಡಿ ಮಾಡೋದೇನು, ಏನೇ ಪ್ರೀತಿ ಒಬ್ಬರು ಇನ್ನೊಬ್ಬರ ಮೇಲೆ ಉಕ್ಕು ಹರಿತಾ ಇರ್ತದೆ. ಯಾವಾಗ? ಮದುವೆ ದಿನ. ಆ ಫಂಕ್ಷನ್ ಟೈಮಲ್ಲಿ ಅಷ್ಟು ಗಂಟೆಗೆ ಮಾತ್ರ. ಅದಾದ್ಮೇಲೆ ಮತ್ತೆ ವಾಪಸ್ ಒಬ್ರು ಪೂರ್ವ, ಒಬ್ರು ಪಶ್ಚಿಮ, ಇನ್ನೊಬ್ರು ಉತ್ತರ, ಇನ್ನೊಬ್ರು ದಕ್ಷಿಣ ಅಲ್ವಾ? ಮಾನಸಿಕವಾಗಿ ಭಿನ್ನಾಭಿಪ್ರಾಯಗಳು ಇರ್ತವೆ. ಹಾಗೆ ಇಲ್ಲಿ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ, ಬೇರೆ ದಿನ ಬಾಬಾರ ಜೊತೆಗೆ ನಾವು ಸೇವೆ ಬಗ್ಗೆ ಚರ್ಚೆ ಮಾಡಬಹುದು, ನಮ್ಮ ಕಡಿಮೆತನಗಳನ್ನು ಹೇಳ್ಕೊಳ್ಬಹುದು, ನಮ್ಮ ಬಲಹೀನತೆಗಳನ್ನು ಹೇಳ್ಕೊಳ್ಬಹುದು, ಅಥವಾ ಸೇವೆಯಲ್ಲಿ ಖುಷಿಯನ್ನ ಪಡಿಬಹುದು. ಆದರೆ ಈ 18 ಜನವರಿ ಮಾತ್ರ ನಾವು ಬಾಬಾದ ವಿಶೇಷವಾಗಿ ಬ್ರಹ್ಮ ಬಾಬಾರವರ ಜೊತೆಯಲ್ಲಿ ಮಾನಸಿಕವಾಗಿ ನಾವೇನ್ ಮಾಡಬೇಕಾಗ್ತದೆ? ಇರುವಂತಹ ಒಂದು ದಿನ ಮತ್ತು ಅತೀಂದ್ರಿಯ ಸುಖವನ್ನ ಅನುಭವ ಮಾಡುವಂತ ಒಂದು ದಿನ. ಲೌಕಿಕ ಕಾರ್ಯದಿಂದ ಮುಕ್ತರಾಗಿ ಸಂಪೂರ್ಣವಾಗಿ ಮೌನವಾಗಿದ್ದು ತಪಸ್ಸನ್ನ ಮಾಡುವಂಥದ್ದು, ಬಾಬಾ ಜೊತೆಗೆ ಚಿಟ್ ಚಾಟ್ ಮಾಡುವಂಥದ್ದು ದಿನ. ಹಾಗಾಗಿ ಮಕ್ಕಳು ಕೂಡ ಏನ್ ಹೇಳ್ತಿದಾರಂತೆ? ಮೀಠೆ ಬಾಬಾ ಅಂತ ಹೇಳ್ತಿದ್ದಾರೆ. ಬಾಬಾನು ಕೂಡ
ಮೀಠೆ ಬಚ್ಚೆ ಅಂತ ಹೇಳ್ತಿದ್ದಾರೆ. आज हर एक के अंदर और शक्तियों के सिवाय स्नेह की शक्ति ज्यादा समाई हुई. ಇವತ್ತು ಪ್ರತಿಯೊಬ್ಬರಲ್ಲೂ ಕೂಡ ಬೇರೆ ಎಲ್ಲ ಶಕ್ತಿಯ ಜೊತೆಗೆ ಸ್ನೇಹದ ಶಕ್ತಿ ಹೇಳುವಂಥದ್ದು ಏನಾಗ್ತಾ ಇದೆ, ಹೆಚ್ಚಿಗೆ ಸಮಾವೇಶ ಆಗಿದೆ. ಅಂದ್ರೆ ಬಾಬನ್ ಜೊತೆಗೆ ಅಷ್ಟೊಂದು ಕ್ಲೋಸ್ ಆಗಿರುವಂತ ಒಂದು ಸಂಬಂಧವನ್ನ ನಾವೇನ್ ಮಾಡ್ತಿದ್ದೀವಿ, ಆ ದಿನ ಬಾಬಾರ ಜೊತೆಗೆ ಅನುಭವವನ್ನ ಮಾಡ್ತಾ ಇದ್ದೀವಿ. ಅಷ್ಟೇ ಸ್ನೇಹದಿಂದ ಬಾಬಾರವರು ಎರಡೂ ಕೈಯಿಂದ ತಮ್ಮ ಬಾಹುಗಳಿಂದ ಪ್ರತಿಯೊಂದು ಮಗುವನ್ನು ಮಗು ಬನ್ನಿ ಅಂತ ಬಿಟ್ಟು ಏನ್ ಮಾಡ್ತಿದ್ದಾರೆ, ಆಹ್ವಾನ ಮಾಡ್ತಿದ್ದಾರೆ, ಸುಸ್ವಾಗತವನ್ನ ಮಾಡ್ತಾ ಇದ್ದಾರೆ. यह परमात्मा स्नेह ईश्वरीय स्नेह सिर्फ संगम युग पर ही अनुभव होता है. ನಾವೆಲ್ಲೊಂದು ವಿಶೇಷವಾದ ಮಾತನ್ನ ಹೇಳಿದ್ರು. ಪರಮಾತ್ಮ ಸ್ನೇಹ ಈಶ್ವರಿ ಸ್ನೇಹ ಕೇವಲ ಸಂಗಮ ಯುಗದಲ್ಲಿ ಮಾತ್ರ ಅನುಭವ ಆಗ್ತದೆ. ಹಾಗಿದ್ರೆ ಬೇರೆ ಸ್ನೇಹಕ್ಕೂ ಪರಮಾತ್ಮನ ಸ್ನೇಹಕ್ಕೂ ಏನು ವ್ಯತ್ಯಾಸ? ಏನು ವ್ಯತ್ಯಾಸ? ಮನುಷ್ಯಾತ್ಮ ಸ್ನೇಹಕ್ಕೂ ಪರಮಾತ್ಮನ ಸ್ನೇಹಕ್ಕೂ ಏನು ವ್ಯತ್ಯಾಸ? ಇದು ಕೇವಲ ಸಂಗಮ ಯುಗದಲ್ಲಿ ಮಾತ್ರ ಆಗತ್ತೆ. ಏನು ವ್ಯತ್ಯಾಸ? ಬೇರೆಯವರ ಜೊತೆಗೆ ಸ್ನೇಹದಲ್ಲಿ ಎದೆಗಡೆಗಿರುವಂತ ವ್ಯಕ್ತಿ ಶೇಕ್ ಹ್ಯಾಂಡ್ ಮಾಡಬಹುದು ಅಲ್ವಾ, ಆಲಿಂಗನ ಮಾಡಬಹುದು, ನಿಮ್ಗೆ ಒಳ್ಳೆ ಊಟ ತಿಂಡಿ ಕೊಡಬಹುದು, ನಿಮಗೆ ಉಡುಗೊರೆಯನ್ನ ಕೊಡಬಹುದು, ಆಹಾರವನ್ನ ಕೊಡಬಹುದು. ಹೌದಾ? ಇದು ಸ್ಥೂಲವಾಗಿ ಶಾರೀರಿಕವಾಗಿ ಶರೀರದಿಂದ ಮತ್ತು ವಸ್ತುಗಳ ಮೂಲಕ ನಿಮ್ಮ ಜೊತೆಯಲ್ಲಿರುವಂತ ಸ್ನೇಹವನ್ನ ಅವರೇನು ಮಾಡ್ತಾರೆ, ತೋರಿಸ್ತಾರೆ. ಮುಖದಿಂದನೂ ಕೂಡ ಇರಬಹುದು. ಇಲ್ಲಿ ಪರಮಾತ್ಮನ ಸ್ನೇಹ ಹೇಗಿರ್ತದೆ? ಹೇಗಿರ್ತದೆ ಪರಮಾತ್ಮನ ಸ್ನೇಹ? ನಿರಾಕಾರ. ನಿರಾಕಾರ ರೂಪದಲ್ಲಿ, ಸಪ್ತ ಗುಣಗಳ ಮೂಲಕ ಅನುಭವದ ರೂಪದಲ್ಲಿ. ಅಲ್ಲಿ ಸ್ಥೂಲ ರೂಪದಲ್ಲಿ ಅಲ್ಲ. ಯಾವ್ದು ನಿಮ್ಗೆ ಉಡುಗೊರೆ ಸಿಗೋದಿಲ್ಲ ಸ್ಥೂಲ ರೂಪದಲ್ಲಿ. ಸೂಕ್ಷ್ಮ ರೂಪದಲ್ಲಿ ವರದಾನ ಸಿಗಬಹುದು, ಆದರೆ ಸಿಗುವಂಥದ್ದು ನಿರಾಕಾರ ರೂಪದಲ್ಲಿ, ಸಪ್ತಗುಣದ ರೂಪದಲ್ಲಿ ನಿಮ್ಗೆ ಏನಾಗ್ತಾ ಇರ್ತದೆ, ಅನುಭವ ಆಗ್ತಾ ಇರ್ತದೆ. ಅದಕ್ಕೆ ಬರ್ತಾರೆ ಪರಮಾತ್ಮ ಸ್ನೇಹ ಕೇವಲ ಸಪ್ತಗುಣಗಳ ಮೂಲಕ ನಿಮ್ಗೆ ಏನಾಗ್ತದೆ, ಅನುಭವ ಆಗ್ತದೆ. ಆ ದಿನ ನಿಮ್ಗೆ ಸ್ಥಿತಿ ಚೆನ್ನಾಗಿದೆ ಅಂತಂದ್ರೆ ಬಾಬಾ ನಿಮ್ಮನ್ನೇನ್ ಮಾಡ್ತಾರೆ, ತುಂಬಾ ಪ್ರೀತಿ ಮಾಡ್ತಾ ಇದ್ದಾರೆ. ಅಂದ್ರೆ ಕೆಲವೊಂದ್ಸಲ ಆದ್ಮೇಲೆ ಆ ಬಾಬಾ ಜೊತೆಗೆ ಆ ಮಿಲನದ ಸುಖ ಇದೆಯಲ್ಲ, ಆ ಮಿಲನದ ಸುಖ ಅನುಭವ ಮಾಡ್ತಿದ್ದಾಗ ನಿಮಗೆ ಬಾಬಾನ ನೋಡ್ಬೇಕು ಅಂತ ಅನ್ಸತ್ತಾ? ಅನ್ಸತ್ತಾ? ಇಲ್ಲ ಇಲ್ಲ. ಬಾಬಾರ ಜೊತೆಗೆ ಮಾತಾಡ್ಬೇಕು ಅಂತ ಅನ್ಸತ್ತಾ? ಇಲ್ಲ ಇಲ್ಲ. ಚರ್ಚೆ ಮಾಡ್ಬೇಕು ಅಂತ ಅನ್ಸತ್ತಾ? ಇಲ್ಲ ಕಂಪ್ಲೇಂಟ್ ಮಾಡ್ಬೇಕು ಅಂತ ಅನ್ಸತ್ತಾ? ಇಲ್ಲ ಇಲ್ಲ. ಬೇಡಬೇಕು ಅಂತ ಅನ್ಸತ್ತಾ? ಇಲ್ಲ. ಅಳಬೇಕು ಅಂತ ಅನ್ಸತ್ತಾ? ಇಲ್ಲ. ಇಲ್ಲ ಅಲ್ವಾ? ಅಂದ್ರೆ ಆ ಸ್ನೇಹ ನಿರಾಕಾರ ರೂಪದಲ್ಲಿ ಆತ್ಮಿಕವಾಗಿ ನಿಮ್ಗೆ ಏನಾಗ್ತಾ ಇರ್ತದೆ, ಅನುಭವ ಅನುಭವ ಆಗ್ತಾ ಇರುತ್ತೆ. ಆಗ್ತಾ ಇರ್ತದೆ. ಅದಕ್ಕಾಗಿ ಇವತ್ತು ಹೆಚ್ಚಿನ ರೂಪದಲ್ಲಿ ಪರಮಾತ್ಮನಿಂದ ಏನ್ ಸಿಗ್ತಾ ಇತ್ತಂತೆ, ಸ್ನೇಹದ ರೂಪದಲ್ಲಿ ಸಪ್ತ ಗುಣಗಳ ಅನುಭವ ಮಕ್ಕಳಿಗೆ ಏನಾಗ್ತಾ ಇತ್ತು, ಆಗ್ತಾ ಇತ್ತು. ಕಾರಣ ಮಕ್ಕಳು ತಮ್ಮ ಮನಬುದ್ಧಿಯನ್ನ ಬೇರೆ ಎಲ್ಲ ಕಡೆಯಿಂದ ತೆಗೆದು ಯಾರಲ್ಲಿ ಇಟ್ಟಿದ್ರಂತೆ, ಪರಮಾತ್ಮನಲ್ಲಿ. ಬಾಬ್ ದಾದಾ ಬ್ರಹ್ಮ ಬಾಬಾ ಅವ್ರ ಸ್ಮೃತಿದಿಂದಲೂ ಹೆಚ್ಚಿಗೆ ಬ್ರಹ್ಮ ಬಾಬಾ ಅವರಿಗೆ ಜೊತೆಗೆ ಹೆಚ್ಚಿನ ಮಾತುಕತೆ ಎಲ್ಲ ನಡೀತಾ ಇತ್ತು. ಯಹ ಪರಮಾತ್ಮ ಸ್ನೇಹ ಅನುಭವಿ ಹಿ ಜಾನೆ. ಈ ಪರಮಾತ್ಮ ಸ್ನೇಹ ಹೇಳುದು ಯಾರಿಗೆ ಗೊತ್ತು? ಅನುಭವಿ ಆದವ್ರಿಗೆ ಗೊತ್ತು. ಕೆಲವೊಂದ್ಸಲ ಏನಾಗುತ್ತೆ ಗೊತ್ತಾ ಆದ್ಮೇಲೆ, ಈ ಪರಮಾತ್ಮನ ಸ್ನೇಹದ ಯಥಾರ್ಥ ರಾಜಯೋಗದ ಅನುಭವ ನಮ್ಗೆ ಇಲ್ಲ ಅಂತಂದ್ರೆ, ಈ ಸ್ಮೃತಿ ದಿನದಲ್ಲಿ ನಾವು ಬಾಬನ ಮನೆಗೆ ಹೋದಾಗ ಏನಾಗ್ತಾ ಇರ್ತದೆ ಹೇಳಿ ನೋಡೋಣ. ಪರಮಾತ್ಮನ ಸ್ನೇಹದ ಅನುಭವ ಇಲ್ಲ ಅಂತ ತಿಳ್ಕೊಳ್ಳಿ, ಅವಾಗ ಏನಾಗತ್ತೆ? ಯಾವ್ದರ ಅನುಭವ ಮಾಡ್ಕೊಂಡ್ ಬರ್ತೀವಿ? ಈ ಶಬ್ದವನ್ನು ಬಾಬಾ ಯಾಕೆ ಹೇಳಿದ್ರು? ಯ ಪರಮಾತ್ಮ ಸ್ನೇಹ ಅನುಭವಿ ಹಿ ಜಾನೆ. ಎಷ್ಟು ಅನುಭವ ಮಾಡ್ಬೇಕಾಗಿತ್ತು ಅಷ್ಟು ಅನುಭವ ಆಗಿರೋದಿಲ್ಲ, ಅವಾಗ ನಮ್ಗೆ ಬೇಜಾರಾಗುತ್ತೆ. ಎಲ್ಲಿ ಸೆಂಟರ್ಗೆ ಹೋದಾಗಲ್ಲ? ಹೌದು.
ನೋಡಿ, ಒಂದಿರ್ತದೆ ನಿರಾಕಾರ ರೂಪದಲ್ಲಿ ಅನುಭವ ಮಾಡುವಂಥದ್ದು. ಓಕೆ, ಇನ್ನೊಂದು ಏನಾಗತ್ತೆ, ಯೂಸ್ವಲಿ 18 ಜನವರಿಯಲ್ಲಿ ಸೇವಾ ಕೇಂದ್ರವನ್ನು ತುಂಬಾ ಚೆನ್ನಾಗಿ ಏನ್ ಮಾಡಿರ್ತಾರೆ, ಡೆಕೋರೇಷನ್. ಶೃಂಗಾರ ಮಾಡಿರ್ತಾರೆ. ಸರಿನಾ? ಹೊರಗಡೆ ರಂಗೋಲಿ, ಸ್ವಲ್ಪ ದುಡ್ಡು ಜಾಸ್ತಿ ಇದ್ದೆ ಹೊರಗಡೆ ಬಾಗಲಲ್ಲೂ ಕೂಡ ಹೂವಿನ ಶೃಂಗಾರ ಅಲ್ವಾ. ಬ್ರಹ್ಮ ಬಾಬಾರ ಫೋಟೋ ತುಂಬಾ ಚೆನ್ನಾಗಿ ಶೃಂಗಾರ ಮಾಡ್ತಾರೆ. ಆಮೇಲೆ ಶಾಂತಿ ಸ್ತಂಭವನ್ನೂ ಕೂಡ ತುಂಬಾ ಚೆನ್ನಾಗಿ ಶೃಂಗಾರ ಮಾಡಿರ್ತಾರೆ. ಬಾಬಾರ್ ಫೋಟೋ ಎದುರುಗಡೆಗೆ ಹಣ್ಣುಗಳನ್ನು ಇಟ್ಟಿರ್ತಾರೆ, ಬಿಡಿ ಹೂಗಳನ್ನ ಇಟ್ಟಿರ್ತಾರೆ ಅಲ್ವಾ. ಮತ್ತೆ ಬಾಬನಿಗೆ ಇಷ್ಟ ಅಂತ ಮೌಂಟ್ ಅಬುನಲ್ಲೂ ಕೂಡ ವೆರೈಟಿ ಸ್ವೀಟ್ ಅನ್ನ ಅಡುಗೆಯನ್ನ ಮಾಡ್ತಾರೆ. ಕೆಲವೊಂದು ಸೇವಾ ಕೇಂದ್ರಗಳ 36 ವೆರೈಟಿ ಊಟ, ಕೆಲವೊಂದು ಕಡೆಗೆ 108 ವೆರೈಟಿ ಊಟ, ಇದನ್ನೆಲ್ಲ ಏನ್ ಮಾಡಿರ್ತಾರೆ, ಮಾಡಿರ್ತಾರೆ. ಅವಾಗ ಬಂದಿರುವಂತ ಆತ್ಮಗಳು ಏನ್ ಮಾಡ್ತಾರೆ, ಈ ಡೆಕೋರೇಷನ್ನು, ಈ ಸ್ಥೂಲವಾದಂತ ಶೃಂಗಾರ, ಅದ್ರ ಪಕ್ಕದಲ್ಲಿ ನಿಂತ್ಕೊಂಡ್ಬಿಟ್ಟು ಗ್ರೂಪ್ ಫೋಟೋ ತೆಗೆಸ್ಕೊಳ್ಳೋದು, ದೀಪ ಬೆಳಗಿಸೋದು, ಸೆಲ್ಫಿ ಆನ್ ಮಾಡ್ಕೊಳ್ಳೋದು, ಆಮೇಲೆ ವೆರೈಟಿ ಬ್ರಹ್ಮ ಭೋಜನ ತಿನ್ನೋದು. ಅಕ್ಕೋರೇ ಇವತ್ತಿನ ಭೋಜನ ತುಂಬಾ ಚೆನ್ನಾಗಿತ್ತು. 108 ವೆರೈಟಿ ಬಂದಿರುವಂತ ಆತ್ಮಗಳಿಗೆ ಕೊಡಬೇಕು ಅಂದ್ರೆ ಎಷ್ಟು ದಿನ ಮೊದ್ಲಿಂದ ಅವ್ರ ಅಡಿಗೆ ಎಲ್ಲ ಸ್ಟಾರ್ಟ್ ಮಾಡಿರ್ಬೇಕು 8 ದಿನದಿಂದ 8 ಅಲ್ವಾ. ದಿನದಿಂದ. ಡ್ರೈ ಫ್ರೂಟ್ಸ್ ಗಳನ್ನ ಪ್ಯಾಕ್ ಮಾಡೋದು, ಚಕ್ಲಿ, ಕೋಡುಬಾಳೆ, ಏನೇನೋ ಹಾಳಾಗದೆ ಇರುವಂತದ್ದು ಐಟಮ್ಗಳು ಹೆಚ್ಚಿಗೆ ಮಾಡ್ಬೇಕಲ್ವಾ. 108 ನಿಮ್ಗೆ ಸಿಗ್ತದೆ, ಆದ್ರೆ ಆ ಸ್ಥೂಲವಾಗಿ ನೀವೇನಾಗ್ತೀರಾ, ಖುಷಿ ಪಡ್ತೀರಾ ಅಲ್ವಾ. ಮೌಂಟ್ ಅಬುನಲ್ಲಿ ಬಾಬಾ ಬಂದಾಗ ರಾತ್ರಿ ಪಾಯಸ ಮಾಡ್ತಾರಲ್ಲ ಅಣ್ಣವರೇ, ತುಂಬಾ ಚೆನ್ನಾಗಿರ್ತದೆ, ಹಾಲಿಂದ ಮಾಡಿರೋದು. ಆ ದಿವಸ ರಾತ್ರಿ ಪಾಯಸ ಮಾತ್ರ ನಾವು ದೊಡ್ಡ ಲೋಟದಲ್ಲಿ ಏನ್ ಮಾಡ್ಬಿಡ್ತೀವಿ, ಕುಡಿದ್ಬಿಟ್ಟು ತಿನ್ಕೊಂಡು ಬಂದ್ಬಿಡ್ತೀವಿ. ಆ ದಿವಸ ರಾತ್ರಿ ಊಟನೇ ಮಾಡೋದಿಲ್ಲ. ಇನ್ನು ಮರುದಿನ ಬೆಳಿಗ್ಗೆ ರಾತ್ರಿ ಮಾಡಿರೋದು ಇರ್ತದಲ್ಲ, ಅದಕ್ಕೆ ಬೆಳಿಗ್ಗೆ ಬೇಗ ತಿಂಡಿಗೆ ಹೋಗ್ಬಿಡ್ತೀವಿ. ಉಳಿದ್ರೆ ಇನ್ನೊಂದು ಲೋಟ ಏನ್ ಮಾಡೋಣ, ಪಾಯಸ ಕುಡಿಯೋಣ. ತಿಂದು ಬಿಡೋಣ ಅಲ್ವಾ. ನೋಡಿ, 18 ಜನವರಿಗೆ ಇದೆಲ್ಲ ಮೌಂಟ್ ಅಬುನಲ್ಲಿ, ಅಲ್ಲಿ ಇವ್ರು ಎಲ್ಲಿ ಬ್ರಹ್ಮ ಬಾಬಾ ಶಾಂತಿ ಸ್ತಂಭ ಚೆನ್ನಾಗಿ ಹೂವಿಂದ ಏನ್ ಮಾಡಿರ್ತಾರೆ, ಶೃಂಗಾರ ಮಾಡಿರ್ತಾರೆ. ಬಾಬಾ ರೂಮು, ಜೋಕಾಲಿ, ಬಾಬಾರ ಕುಟೀರ, ಹಿಸ್ಟ್ರಿ ಹಾಲು, ಅದಕ್ಕೆ ನೋಡ್ಲಿಕ್ಕೆ ಹೋಗ್ಬೇಕು. ಯಾವ್ದನ್ನ, ಸ್ಥೂಲವಾದ ಹೂವಿನ ಶೃಂಗಾರವನ್ನ ನೋಡಲಿಕ್ಕೆ ನಾವು ಹೋಗ್ತೀವಿ ಅಲ್ವಾ. ಅದನ್ನೇ ಇಲ್ಲಿ ಬಾಬಾ ಹೇಳ್ತಾ ಇರೋದು, ಒಂದು ಸ್ಥೂಲ ರೂಪದಲ್ಲಿ ನೋಡ್ಬಿಟ್ಟು ನೀವು ಖುಷಿ ಪಡ್ತೀರಾ, ಇನ್ನೊಂದು ಸೂಕ್ಷ್ಮ ನಿರಾಕಾರ. ರೂಪದಲ್ಲಿ ನೀವು ಅನುಭವವನ್ನು ಮಾಡುವಂಥದ್ದು. ಅದಕ್ಕಾಗಿ ಪರಮಾತ್ಮನ ಸ್ನೇಹ ಹೇಳುವಂಥದ್ದು ಅನುಭವಿಗಳಿಗೆ ಮಾತ್ರ ಗೊತ್ತು. ಓಕೆ, ಪರಮಾತ್ಮನ ಸ್ನೇಹ ಅಂತಂದ್ರೆ ಏನು, ಪರಮಾತ್ಮನ ಸ್ನೇಹದ ಅನುಭವ ಯಾರಿಗಾಗ್ತದೆ, ಯಾರಿಗಾಗ ನೀವು ನಿಮ್ಮ ವೈಯಕ್ತಿಕ ಹಿತಾಸಕ್ತಿಯನ್ನ ಇಟ್ಟುಕೊಂಡು ಬಾಬನತ್ರ ಹೋದರೆ, ಆ ಇಚ್ಛೆಯನ್ನು ಎದುರುಗಡೆಗೆ ಇಟ್ಬಿಟ್ಟು ಬಾಬನತ್ರ ಚರ್ಚೆಯನ್ನ ಮಾಡಿದರೆ ಏನಾಗೋದಿಲ್ಲ, ಪರಮಾತ್ಮನ ಸ್ನೇಹದ ಅಷ್ಟು ಅನುಭವ ನಿಮಗೆ ಆಗೋದಿಲ್ಲ. ನೀವು ಬಾಬನತ್ರ ಹೋಗಿ ಈಶ್ವರ್ಯ ಕಾರ್ಯಕ್ಕೆ ಸಹಯೋಗವನ್ನ ಕೊಟ್ಟಾಗ ಆವಾಗ ಪರಮಾತ್ಮನ ಸ್ನೇಹದ ಅನುಭವ ನಿಮಗೆ ಆಗತ್ತೆ. ಅರ್ಥ ಆಯ್ತು, ಅರ್ಥ ಆಗಿಲ್ವೋ, ಅರ್ಥ ಆಯ್ತು, ಅರ್ಥ ಆಗಿಲ್ವೋ, ಅರ್ಥ ಆಯ್ತು. ಏನ್ ಅರ್ಥ ಆಯ್ತು? ಬೇಕು ಅಂತ ಯಾವ್ದು ಕೇಳಬಾರದು. ಹಾ, ಪರಮಾತ್ಮದಲ್ಲಿ ನಾವು ಸಹಯೋಗಿಯಾಗಿ ಮಾಡಿದಾಗ ಅದು ಖುಷಿ ಅನುಭವ ನಮ್ಗೆ. ಹಾ, ಈಗ ಬಾಬನ್ ಮನೆ ಹೋಗಿರ್ತೀವಿ 18 ಜನವರಿಗೆ, ಸರಿನಾ. ಅಲ್ಲಿ ಹೋದಾಗ ಬೆಳಿಗ್ಗೆ ಹಾಲು ಹಣ್ಣನ್ನ ಏನ್ ಮಾಡ್ತಾರೆ, ಕೊಡ್ತಾರೆ. ಹೋಗ್ಯನಾ, ಸೀದಾ ಹೋಗೋದು, ಚೇರ್ ಮೇಲೆ ಕೂತ್ಕೊಳ್ಳೋದು, ಹಾಲು ಹಣ್ಣನ್ನ ತಿನ್ನೋದು, ಸರಿನಾ. ಆಮೇಲೆ ಮತ್ತೆ ಚೇರ್ ಮೇಲೆ ಕೂತ್ಕೊಳ್ಳೋದು, ಮಧ್ಯಾಹ್ನದ ಜ್ಯೂಸನ್ನ ಕುಡಿಯೋದು, ಮತ್ತೆ ವಾಪಸ್ ಚೇರ್ ಮೇಲೆ ಕೂತ್ಕೊಳ್ಳೋದು, ಅಥವಾ ಮಧ್ಯದಲ್ಲಿ ಹೊರಗಡೆ ಹೋಗ್ಬಿಟ್ಟು ಫೋನಲ್ಲಿ ಮಾತಾಡೋದು, ಆಮೇಲೆ ಬ್ರಹ್ಮ ಭೋಜನ ಮೊದಲು ತಿಂದ್ಬಿಟ್ಟು ಮನೆಗೆ ಬರೋದು. ಇವರಿಗೆ ಬಾಬಾರವರ ಸ್ನೇಹದ ಅನುಭವ ಆಗತ್ತೋ ಆಗಲ್ವೋ? ಇಲ್ಲ, ಆಗಲ್ಲ. ಮತ್ತೆ ಯಾರಿಗೆ ಅನುಭವ ಆಗ್ತದೆ? ಈಶ್ವರ್ಯ ಸೇವೆಯನ್ನ ಮಾಡಿದಾಗ ಎಲ್ಲಾ ರೀತಿಯ 4 ದಿನ ಮೊದಲೇ ಹೋಗ್ಬೇಕು, ಸೆಂಟರ್ ಕ್ಲೀನ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡಬೇಕು ಅಲ್ವಾ. ಆ ದಿನ ಹಾಲು ಕೊಡ್ಲಿಕ್ಕೆ ಅಥವಾ ಬ್ರಹ್ಮಭೋಜನ ಮಾಡ್ಲಿಕ್ಕೆ ಭಂಡಾರದಲ್ಲಿ ಒಂದು ಏನು ಸಹಯೋಗ ಕೊಡ್ಬೇಕು. ಅಂದ್ರೆ ಅಷ್ಟು ನೀವು ಪವಿತ್ರವಾಗಿದ್ರೆ, ಆಹಾರದ ನಿಯಮವನ್ನು ಫಾಲೋ ಮಾಡ್ತಾ ಇದ್ರೆ,
ಊಟಕ್ಕೆ ಬಡಿಸ್ಬೇಕು. ಓಕೆ, ನಿಮ್ಮಷ್ಟು ಯೋಗ್ಯತೆ ಇದ್ದಿದ್ರೆ ನೀವಲ್ಲಿ ಈಶ್ವರಿ ಜ್ಞಾನವನ್ನ ಬ್ರಹ್ಮಬಾಬರ ಅನುಭವವನ್ನ ಹೇಳಬೇಕು. ಯೋಗನೂ ಕೂಡ ಮಾಡಿಸ್ಬೇಕು, ವಿಶ್ವ ಕಲ್ಯಾಣಕ್ಕೂ ನಿಮಿತ್ತರಾಗಬೇಕು. ಹೀಗೆ ಅಲ್ಲಿ ಹೋದಾಗ ಭಗವಂತನ ಕಾರ್ಯಕ್ಕೆ ನೀವು ಸಹಯೋಗಿಗಳಾಗಿ ಭಗವಂತನಿಗೆ ಸಹಾಯವನ್ನು ಮಾಡಿದಾಗ ಅವರಿಗೆ ಸಿಗುವಂತ ಸ್ನೇಹ ಸುಮ್ಮನೆ ತಿನ್ಕೊಂಡು ಬಂದವ್ರಿಗಿರತ್ತಾ? ಇಲ್ಲ. ಇಲ್ಲ. ಅಲ್ವಾ? ಅಲ್ವಾ? ಹಾಗೆ ಈಶ್ವರನಿಗೆ ನಾವು ಸಹಯೋಗಿ ಆಗ್ಬೇಕು ಹೊರತು ನನಗೆ ನೀನು ಸಹಯೋಗ ಕೊಡು ಅಂತ ನಾವೇನ್ ಮಾಡಬಾರ್ದು, ಅವ್ರ ಹತ್ರ ಕೇಳಬಾರ್ದು. ಎಲ್ಲಾ ವೆರೈಟಿದು ತನು ಮನ ಧನ ಎಲ್ಲಾ ವೆರೈಟಿದು ಕೂಡ ಏನ್ ಮಾಡ್ತಾ ಹೋಗ್ಬೇಕು ನಾವು? ಈಶ್ವರಿ ಯಜ್ಞದಲ್ಲಿ ಯಾರು ಸಹಯೋಗವನ್ನ ಕೊಡ್ತಾ ಇರ್ತಾರೋ ಅವರಿಗೆ ಪರಮಾತ್ಮನಿಂದ ಸ್ಪೆಷಲ್ ಏನ್ ಸಿಗ್ತದೆ? ಸ್ನೇಹ ಅನುಭವ ಆಗ್ತದೆ. ಅದಕ್ಕೂ ಬಾಬಾ ಆಲ್ರೌಂಡರ್ ಸೇವೆ ಅಂತ ಹೇಳ್ತಾರೆ ಬಾಬಾ. ಬೆಳಿಗ್ಗೆ ಅಮೃತ ವೇಳೆಯಲ್ಲಿ ಪವರ್ಫುಲ್ ಯೋಗನೂ ಮಾಡಿರ್ಬೇಕು. ಇಲ್ಲ ಅಣ್ಣೋರೇ, ಒಂದು ವಾರದಿಂದ 108 ವೆರೈಟಿ ಮಾಡ್ತಾ ಇದ್ವಾ, ರಾತ್ರಿ ಮಲ್ಕೊಳ್ಳೋವರೆಗೆ ಏನಾಗ್ಬಿಡ್ತು? 1 ಗಂಟೆ ಒಬ್ಬಟ್ಟು ಮಾಡಿದ್ವಿ, ರಾತ್ರಿ 1 ಗಂಟೆವರೆಗೂ ತಟ್ಟಿದ್ದು ಯಾವ್ದನ್ನ? ಒಬ್ಬಟ್ಟನ್ನ. ಅವಾಗ ಬೆಳಿಗ್ಗೆ ಎದ್ದಿದ್ದು ಎಷ್ಟು ಗಂಟೆಗೆ? 5 ಗಂಟೆ. 5 ಗಂಟೆಗೆಲ್ಲ ಇಲ್ಲ, ಅದು ತುಂಬಾ ಬೇಗ ಆಗ್ಬಿಡ್ತು. 1 ಗಂಟೆಗೆ ಮಲಗಿರೋದಕ್ಕೆ 7 ಗಂಟೆಗೆ ಎದ್ದು ಸ್ನಾನ ಮಾಡಿ ಬರೋವರೆಗೆ ಅಮೃತ ವೇಳೆನೂ ಮುಗೀತು, ಮುರ್ಲಿನೂ ಮುಗೀತು. ಹಣ್ಣು ತಿನ್ಲಿಕ್ಕೆ ಸರಿಯಾಗಿ ರೆಡಿಯಾಗಿ ಬಿಟ್ಟು ಏನ್ ಮಾಡಿರ್ತೀವಿ? ಬಂದಿರ್. ಓಕೆ, ತುಂಬಾ ಹಚ್ಚದ ಕಡೆಗೆ ಇನ್ಸಲ್ಟ್ ಆಗತ್ತೆ ಅಂತ ಬೆಳಿಗ್ಗೆ ಅಮೃತ ವೇಳೆಗೆ ಎದ್ರು ಕೂಡ ರಾತ್ರಿ ನಿದ್ರೆ ಆಗದೆ ಇರುವಂತ ಕಾರಣದಿಂದ ಏನಾಗತ್ತೆ? ಯೋಗ ಸರಿ ಆಗೋದಿಲ್ಲ. ಸರಿ, 2-3 ದಿನದಿಂದ ಹೀಗೆ ರಾತ್ರಿ ಪೂರ್ತಿ ಸ್ಥೂಲ ಸೇವೆ ಮಾಡೋದ್ರಲ್ಲಿ ನೀವೇನಾಗ್ಬಿಟ್ಟಿದ್ದೀರಿ? ಬ್ಯೂಸಿ ಆಗ್ಬಿಟ್ಟಿದ್ದೀರಾ. ಓಕೆ, ಆ ದಿನ 18 ಜನವರಿಗೆ ಚೇರ್ ಮೇಲೆ ಕೂತ್ಕೊಂಡ ತಕ್ಷಣದಲ್ಲಿ ಒಳ್ಳೆ ಯೋಗ ಆಗತ್ತೆ ಅಲ್ವಾ? ಇಲ್ಲ. ಮತ್ತೇನಾಗ್ತಾ ಇರ್ತದೆ? ನಿದ್ರೆ ಬರ್ತದೆ. ಆವಾಗ ಆ ದಿನದ ಲಾಭವನ್ನ ನೀವು ಪಡೆದುಕೊಂಡ್ರೋ ಇಲ್ವೋ? ಇಲ್ಲ. ನಿಮಗೆ ಅನುಭವ ಆಗಿಲ್ಲ, ನೀವಲ್ಲಿ ಕುತ್ಕೊಂಡು ನಿದ್ರೆ ಮಾಡ್ತಿದ್ದೀರಿ ಅಂತಂದ್ರೆ ಜನರಿಗೆ ಏನ್ ಅನುಭವ ಆಗ್ತದೆ? ಏನಾಗ್ತದೆ? ನಿದ್ರೆ ನೀವು ಅವ್ರಿಗೆ ಏನ್ ಕೊಡ್ತಾ ಇದ್ದೀರಿ? ಅದೇ ನಿದ್ರೆ. ಅವಾಗ ಜನರಿಗೆ ಏನ್ ಅನುಭವ ಆಗ್ತದೆ? ನಿದ್ರೆ ಅನುಭವ. ಸರಿ, 36 ವೆರೈಟಿ ಅಡಿಗೆ ಮಾಡ್ತೀವಿ, ಎಲ್ಲ ಒಂದೊಂದು ರುಚಿ ನೋಡಿದ್ರು ಕೂಡ ಎಲ್ಲರ ಹೊಟ್ಟೆ ಏನಾಗಿರ್ತದೆ? ತುಂಬಿರ್ತದೆ ಅಲ್ವಾ? ಬೆಳಿಗ್ಗೆ ಹಣ್ಣನ್ನ ಕೊಟ್ಟಿದ್ದಾರೆ, ದ್ರಾಕ್ಷಿ ಕೊಟ್ಟಿದ್ದಾರೆ, ಮಾವಿನನ್ನು ಕೊಟ್ಟಿದ್ದಾರೆ, ಕಿತ್ಲೆಯನ್ನು ಕೊಟ್ಟಿದ್ದಾರೆ, ಮುಸುಂಬಿ ಕೊಟ್ಟಿದ್ದಾರೆ, ಎಲ್ಲ ಹಣ್ಣುಗಳು ಹುಳಿ ಅಲ್ವಾ? ಆವಾಗ ಯೋಗ ಕೂತ್ಕೊಂಡ ತಕ್ಷಣದಲ್ಲಿ ಏನಾಗ್ಬಿಡ್ತದೆ? ಒಳ್ಳೆ ನಿದ್ರೆ ಅಲ್ವಾ? ಅಲ್ಲಿ ಬಂದವರಿಗೆಲ್ಲ ಅಯ್ಯೋ ತುಂಬಾ ಕೆಲಸ ಬಾಕಿ ಇದೆ ರೀ, ನೀವು ಆಮೇಲೆ ಕ್ಲಾಸ್ ಕೇಳ್ಬೋದು, ಬನ್ರಿ ಸ್ವಲ್ಪ ಸಹಯೋಗ ಕೊಡ್ರಿ, ಇದನ್ನ ಪ್ಯಾಕಿಂಗ್ ಮಾಡ್ರಿ, ಇದನ್ನ ಕಟ್ ಮಾಡ್ಕೊಡ್ರಿ, ಇದನ್ನ ಅಡಿಗೆ ಮಾಡ್ಕೊಡಿ. ಬಂದವರೆಲ್ಲ ಎಲ್ಲಿ ಸೇರ್ಕೊಂಡ್ಬಿಟ್ಟಿದ್ದಾರೆ? ಅಡಿಗೆ ಮನೆ ಸೇರ್ಕೊಂಡ್ಬಿಟ್ಟಿದೆ. ಕೆಲವರು ಹೂವಿನ ಹಾರ ಶೃಂಗಾರ ಮಾಡ್ತಿದ್ದಾರೆ, ಎಲ್ಲ ಮಾಡ್ತಿದ್ದಾಗ ಅಲ್ಲಿ ಜ್ಞಾನ ಯೋಗ ಇಲ್ಲಿದೆ. ಅವಾಗೇನಾಗತ್ತೆ? ಪರಮಾತ್ಮನ ಸ್ನೇಹದ ಅನುಭವ ಆಗತ್ತೋ ಆಗಲ್ವೋ? ಆತ್ಮೀಯರೇ, ನಮ್ಮದು ಇವತ್ತಿನವರೆಗೂ ಕೂಡ ಸ್ಥೂಲದ ಕಡೆಗೆ ಆಸಕ್ತಿ ಇದೆ ಬಿಟ್ರೆ ಸೂಕ್ಷ್ಮದ ಕಡೆ ಆಸಕ್ತಿ ಇಲ್ಲ. ಓಕೆ, ನಿಮಗೊಂದು ಪ್ರಶ್ನೆ, ಬಾಬನಿಗೆ ಯಾರಿಷ್ಟ? ಒಳ್ಳೆ ದೊಡ್ಡದಾಗಿರುವಂತ ಹಾರವನ್ನ ತಂದ್ಬಿಟ್ಟು ಬಾಬನಿಗೆ ಫೋಟೋ ಹಾಕಿದ್ರೆ ಇಷ್ಟನೋ, ಅಥವಾ ಚೆನ್ನಾಗಿ ಯೋಗ ಮಾಡುವಂತ ಮಕ್ಕಳು ಬಾಬನಿಗೆ ಇಷ್ಟ? ಯಾರಿಷ್ಟ? ಅಲ್ವಾ? ಸ್ಥೂಲವಾಗಿರೋದನ್ನ ನಾವೇನ್ ಮಾಡ್ತಾ ಹೋಗ್ಬೇಕು ಆತ್ಮೀಯರೇ? ಕಡಿಮೆ ಮಾಡ್ತಾ ಹೋಗ್ಬಿಟ್ಟು ಆ ದಿನ ನಾವು ಯೋಗದಲ್ಲಿ ಕೂತ್ಕೊಂಡು ದೇಶ ವಿದೇಶದಲ್ಲಿ ಎಲ್ಲೆಲ್ಲಿ ಬಾಬನ ಮಕ್ಕಳು ಯೋಗವನ್ನು ಮಾಡ್ತಾ ಇದ್ದಾರೋ ಅವರಿಗೆಲ್ಲರಿಗೂ ಶಕ್ತಿಯನ್ನ ಏನ್ ಮಾಡ್ಬೇಕು? ಕೊಡಬೇಕು. ಮತ್ತು ಕೆಲವೊಂದು ವಿಶೇಷ ಆತ್ಮಗಳು ಆ ದಿವಸ ಬಾಬನ ಮನೆಗೇನ್ ಮಾಡ್ಲಿ? ಬರಲಿ, ಈಶ್ವರಿ ಸಂದೇಶವನ್ನ ಪಡ್ಕೊಳ್ಳಿ ಅಂತ ನಾವು ನಿರಾಕಾರದ ಕಡೆ ಹೆಚ್ಚಿನ ಗಮನವನ್ನ ಕೊಡಬೇಕೇ ಹೊರತು ಸಾಕಾರದ ಕಡೆಗೆ ಅಲ್ಲ. ಆದ ನಮ್ಮ ಅಟೆನ್ಷನ್ ದಿನದಿಂದ ದಿನಕ್ಕೆ ಯಾವ್ದು ಕಡೆ ಹೋಗ್ತಾ ಇದೆ? ಸ್ಥೂಲದ ಕಡೆಗೆ. ಬಂದವರಿಗೆಲ್ಲ ಬ್ರಹ್ಮ ಬಾಬಾ ಅವ್ರ ಫೋಟೋ ಕೊಡಬೇಕು, ಅದ್ರ ಜೊತೆಗೆ ಟೋಲಿ ಕೊಡಬೇಕು, ಅವ್ರಿಗೆ ವರದಾನ ಕೊಡಬೇಕು, ಹೂವು ಕೊಡಬೇಕು. ನಮ್ಮ ಗಮನ ಏನಿರ್ತದೆ? ಸ್ಥೂಲದ ಕಡೆಗೆ ಇರ್ತದೆ ಅಲ್ವಾ? ಅದಕ್ಕಾಗಿ ಆತ್ಮೀಯರೇ, ಅದರಿಂದ ಈಶ್ವರಿಯ ಸೇವೆಯ ವೃದ್ಧಿ ಆಗೋದಿಲ್ಲ. ವಿಶೇಷವಾಗಿ ನಿಮ್ಗೂ ಕೂಡ ಚೆನ್ನಾಗಿ ಅನುಭವ ಆತ್ಮನಿಗೆ ಆಗುವುದಿಲ್ಲ. ಆವಾಗ ಏನಾಗತ್ತೆ? ಲೌಕಿಕಕ್ಕೂ ಇದಕ್ಕೂ ಏನೂ ವ್ಯತ್ಯಾಸ ಇಲ್ಲ. 18 ಜನವರಿ ಅಂತಂದ್ರೆ ಏನು?
ಓಕೆ, ಲೌಕಿಕದಲ್ಲಿ ಮದುವೆ ಅಂತಂದ್ರೆ ಏನು? ಮದುವೆ ಅಂತಂದ್ರೆ ಏನು? ಅವರು ಮದುವೆಲಿ 25 ಐಟಮ್ ಮಾಡಿದಾರಾ? ನಮ್ಮ ಮದುವೆಲಿ ಎಷ್ಟು ಐಟಮ್ ಮಾಡಬೇಕು? 30 ಐಟಮ್ ಮಾಡಬೇಕು ಅಂತ ವೆರೈಟಿ ಅಡಿಗೆ ಮಾಡೋದು. ಏನ್ ಮಾಡೋದು? ತಿನ್ನೋದು. ಯಾವ್ದಕ್ಕೆ? ಶರೀರಕ್ಕೆ. ಸರಿ. ಹಾಗೆ ಇಲ್ಲೂ ಕೂಡ ನಾವೇನ್ ಮಾಡ್ತೀವಿ? ವೆರೈಟಿ ಮಾಡೋದು ಮತ್ತೇನ್ ಮಾಡೋದು? ತಿನ್ನೋದು. ಇನ್ನು ಅವಾಗ ಏನಾಗುತ್ತದೆ? ಇಲ್ಲ ಅಣ್ಣವ್ರೆ, ನಾವು ಬೆಳಿಗ್ಗೆ ಹಣ್ಣು ಮಾತ್ರ ತಿಂದಿತ್ತು. ಏನ್ ತಿಂದಿದ್ವಿ? ಹಣ್ಣು. ಯಾವ ಹಣ್ಣು? ಒಂದ್ 5 ಖರ್ಜೂರ, ಒಂದ್ 10 ಗೋಡಂಬಿ, 20 ಒಣ ದ್ರಾಕ್ಷಿ, ಒಂದ್ 20 ಹಸಿ ದ್ರಾಕ್ಷಿ, ಒಂದು ಕಿತ್ಲೆ ಹಣ್ಣು, ಒಂದು ಮಾವಿನ ಹಣ್ಣು, ಒಂದು 25 ಹಸಿ ದ್ರಾಕ್ಷಿ, ಆಮೇಲೆ ಇನ್ನೊಂದು ವೆರೈಟಿ ಡ್ರೈ ಫ್ರೂಟ್ಸ್ಗಳು. ಅಷ್ಟು ಹಣ್ಣು ಮಾತ್ರ ನಾವು ತಿಂದಿದ್ದೀವಿ ಹೊರತು ಇವತ್ತು ತಿಂಡಿ ತಿಂದಿಲ್ಲ. ಮಾಡ್ಲೇ ಇಲ್ಲ. ಅಷ್ಟು ವೆರೈಟಿ ತಿಂದಾಗ ಏನಾಗ್ತದೆ ಕತೆ? ನಿದ್ದೆ ಬರ್ತದೆ. ಹೆಚ್ಚಿಗೆ ತಿಂದಂಗ ಆಗತ್ತೆ ತಾನೆ? ಅದ್ರ ಮನಸ್ಸಲ್ಲಿ ಏನ್ ಸಂಕಲ್ಪ ಇರ್ತದಂತ, ಅಯ್ಯೋ ನಾ ತಿಂಡಿ ತಿಂದೇ ಇಲ್ಲ, ಹೊಟ್ಟೆ ಹಸಿತಾ ಇದೆ. ಗಮನ ಎಲ್ಲಿರ್ತದೆ? ಹೊಟ್ಟೆ ಕಡೆಗೆ. ಅವು ಯೋಗ ಆಗತ್ತೋ ಆಗಲ್ವೋ? ಹೌದು. ಆಗೋದಿಲ್ಲ. ಅಂದ್ರೆ ಇಲ್ಲಿ ಈ ರೀತಿ ನಾವು ನಮ್ಮ ಗಮನವನ್ನ ಆ ದಿನಕ್ಕೋಸ್ಕರ ನಾವು ಸೆಲೆಬ್ರೇಷನ್ ಅನ್ನ ಮಾಡಿದಿದ್ರೆ ನಮಗೆ ಪರಮಾತ್ಮನ ಅನುಭವ ಆಗೋದಿಲ್ಲ. ಅದಕ್ಕಾಗಿ ಬಾಬೆಯಲ್ಲಿ ಏನ್ ಹೇಳ್ತಿದ್ದಾರೆ? ಯಹ ಪರಮಾತ್ಮ ಸ್ನೇಹ ಅನುಭವಿ ಹಿ ಜಾನೆ. ಓಕೆ, ಭಂಡಾರದಲ್ಲಿ ಸೇವೆ ಮಾಡಿ ಶಾಂತವಾಗಿ ಇದ್ಬಿಟ್ಟು ಸ್ಥಿತಿಯಲ್ಲಿ ಇದ್ಬಿಟ್ಟು ಏನ್ ಮಾಡ್ಬೇಕು? ಸೇವೆಯನ್ನ ಮಾಡ್ಬೇಕು. ಊಟಕ್ಕೆ ಬಡಿಸ್ತಾ ಇದ್ದೀರಾ, ಶಾಂತವಾಗಿ ಇದ್ಬಿಟ್ಟು ಏನ್ ಮಾಡ್ಬೇಕು? ಊಟವನ್ನ ಬಡಿಸ್ಬೇಕು. ಆ ಸ್ಥಿತಿಯಲ್ಲಿ ನೀವೇನಾಗಿರ್ಬೇಕು? ಸ್ಥಿತ ಆಗಿರ್ಬೇಕಾಗ್ತದೆ. जो हर एक बच्चे को सहजयोगी बना देता है. ಈ ಪರಮಾತ್ಮನ ನಿರಾಕಾರ ಸ್ನೇಹ ಸಹಜವಾಗಿ ಬಾಬನ ಜೊತೆಗೆ ಏನ್ ಮಾಡ್ಬೇಕಾಗ್ತದೆ? ಏನಾಗ್ಬಿಡ್ತಾರೆ? ಅವ್ರ ಕನೆಕ್ಷನ್ ಇಟ್ಬಿಡ್ತಾರೆ. ಓಕೆ, ಫ್ರೆಂಡ್ಸ್ ಜೊತೆಗೆ ಮಾತಾಡ್ಲಿಕ್ಕೆ ಭಯ ಆಗತ್ತಾ? ಇಲ್ಲ. ಹೆದರಿಕೆ ಆಗತ್ತಾ? ಇಲ್ಲ. ಅವ್ರ ಜೊತೆಗೆ ಇರ್ಲಿಕ್ಕೆ ಕಷ್ಟ ಆಗತ್ತಾ? ಇಲ್ಲ. ಮಾತಾಡ್ಲಿಕ್ಕೆ ತೊಂದರೆ ಆಗತ್ತಾ? ಇಲ್ಲ. ಯಾರ ಜೊತೆ ಮಾತಾಡ್ಲಿಕ್ಕೆ ಕಷ್ಟ ಆಗ್ತದೆ? ತಂದೆ ಜೊತೆ. ನಿಮ್ಮ ಜೊತೆಯಲ್ಲಿರುವಂತ ವ್ಯಕ್ತಿಗಳು ನಿಮ್ಮಕ್ಕಿಂತ ಉತ್ತಮ ಹುದ್ದೆಯಲ್ಲಿ ಇದ್ದಾಗ, ಹೈಯರ್ ಲೆವೆಲ್ ಇದ್ದಾಗ, ಹಣಕಾಸಿನ ವಿಷಯದಲ್ಲಿರ್ಬೋದು, ಪೋಸ್ಟಿನ ಪೊಸಿಷನ್ ಅಲ್ಲಿರ್ಬೋದು, ವಯಸ್ಸಿನಲ್ಲಿರ್ಬೋದು, ಸಂಬಂಧದಲ್ಲಿರ್ಬೋದು, ಅವಾಗ ನಮ್ಗಿಂತ ದೊಡ್ಡವರು ಅಥವಾ ನಮ್ಗಿಂತ ಚಿಕ್ಕವರು ಅವ್ರ ಜೊತೆಗೆ ನಮಗೆ ಮಾತನಾಡೋದೆಲ್ಲ ಏನಾಗ್ತದೆ? ಹೆಚ್ಚಿಗೆ ಸಮಯವನ್ನ ಕಳೆಯೋದು ಏನಾಗ್ಬಿಡ್ತದೆ? ಕಷ್ಟವಾಗ್ತದೆ ಅಲ್ವಾ? ಅದು ಸರಿಸಮಾನರಾಗಿರೋರಿಗೆ ಗೌರವ ಕೊಡಬೇಕೋ ಬೇಡವೋ? ಇಲ್ಲ. ಗೌರವ ಕೊಡಬೇಕಾದಂತ ಅನಿವಾರ್ಯತೆ ಇಲ್ಲ. ಅಂದ್ರೆ ಮನಸ್ಸಿನಲ್ಲಿ ಗೌರವ ಇರ್ತದೆ, ಅದಷ್ಟೇ ಕ್ಲೋಸ್ ಆಗಿ ನಾವೇನ್ ಮಾಡ್ಬೋದು? ಅವ್ರ ಜೊತೆಗೆ ಹ್ಯಾಂಡಲ್ ಮಾಡಬಹುದು, ಅವ್ರ ಜೊತೆಗೆ ಇರ್ಲಿಕ್ಕೆ ಸಾಧ್ಯವಾಗತ್ತೆ. ಅದಕ್ಕಾಗಿ ಅಂತಹ ಮಕ್ಕಳ ಯೋಗ ಹೇಗಿರ್ತದಂತೆ? ಸಹಜವಾಗಿ. ಅಂತಹ ಮಕ್ಕಳು ಬಾಯಿಂದ ನೀನು ಪ್ರೀತಿಯ ಸಾಗರ, ಸುಗದ ಸಾಗರ, ಶಕ್ತಿಯ ಸಾಗರ, ನನಗೆ ಶಕ್ತಿಯನ್ನ ಕೊಡು ಅಂತ ಏನ್ ಮಾಡೋದಿಲ್ವಂತೆ? ಬೇಡ್ತಾರೋ ಬೇಡಲ್ವೋ? ಬೇಡ. ಬೇಡೋದಿಲ್ಲ. ಅವ್ರೇನ್ ಮಾಡ್ತಾರಂತೆ? ಏನ್ ಮಾಡ್ತಾರೆ? ಈಗ ನೋಡಿ, ಲೌಕಿಕದಲ್ಲಾಗ್ಲಿ ಅಲೌಕಿಕದಲ್ಲಾಗ್ಲಿ ನೀವು ಆ ಸ್ಥಳಕ್ಕೆ ಹೋಗ್ಬಿಟ್ಟು ಸೇವೆಯನ್ನು ಮಾಡಿದಾಗ ಅಲ್ಲಿ ಮನೇಲಿರುವಂತವ್ರು ನಿಮಿತ್ತದವ್ರು ಏನ್ ಹೇಳ್ತಾರೆ ಗೊತ್ತಾ? ನೋಡಿ, ನೀವು ಎಷ್ಟು ಚೆನ್ನಾಗಿ ನಿಮ್ದು ಅಂತ ನೀವು ಸೇವೆ ಮಾಡ್ತಿದ್ದೀರಲ್ಲ, ನಿಮ್ಗೆ ಏನಾದ್ರೂ ಬೇಕಾದ್ರೆ ನನಗೆ ಕೇಳೋದು ಬೇಡ, ಏನು ಬೇಕಾದ್ರೂ ತಗೊಂಡು ನೀವೇನ್ ಮಾಡ್ಬೋದು? ತಿನ್ನಬಹುದು, ಸ್ವೀಕಾರ ಮಾಡ್ಬೋದು. ದಯವಿಟ್ಟು ನಮ್ಗೆ ಕೇಳಬೇಡಿ. ಮತ್ತೆ ಹಚ್ಚ ಕೇಳ್ತಾರೆ, ತಿಂಡಿ ತಿಂದ್ರಾ, ಟೀ ಕುಡಿದ್ರಾ, ಕಾಫಿ ಕುಡ್ದ ಅಂತ ಕೇಳ್ತಾರೆ. ಯಾರಿಗೆ? ಸೇವೆ ಮಾಡೋರಿಗೆ. ನೀವು ಬೆಳಗ್ಗೆಯಿಂದ ಮಾಡ್ತಾನೆ ಇದ್ದೀರಿ, ನೀವು ತಿಂದಿದ್ದೀರಾ? ಇಲ್ಲ. ಸರಿ, ಲಾಸ್ಟಿಗೆ ಏನತ್ರ ಹೋಗ್ಬೇಕಾದ್ರೆ ನೀವು ಇಷ್ಟೆಲ್ಲ ಸೇವೆ ಮಾಡಿದಿರಿ, ಅಲ್ಲಿರುವಂತ ಅಡಿಗೆ ಎಕ್ಸ್ಟ್ರಾ ಉಳಿದಿದೆ, ಟೋಲಿಗಿಲ್ಲ ಇಲ್ಲ ಇದೆ, ನೀವು ತಗೊಂಡೋಗಿ ಅಕ್ಕೋರೆ ನೀವು ಕೊಡಿ ಅಂತ. ನಾವು ಕೊಡೋದು ಬೇಡ, ನೀವು ನಿಮ್ದು ಅಂತ ಮಾಡಿದ್ರೆ ನೀವೇ ಕವರಲ್ಲಿ ಏನ್ ಮಾಡಿ ತೆಗೆದುಕೊಂಡು ಹೋಗಿ ಮತ್ತೆ ಯಾರಿಗಾದ್ರೂ ಬೇಕು ಅಂತಂದ್ರೆ ನೀವು ಕೂಡ ಕೊಡಿ ಅಕ್ಕೋರೆ. ಯಾಕಂದ್ರೆ ತುಂಬಾ ಜನ ಬಂದಿರ್ತಾರಲ್ವಾ, ನಾನು ಅವರೆಲ್ಲ ಮಾತಾಡೋದ್ರಲ್ಲಿ ಬ್ಯೂಸಿ ಇರ್ತೇನಲ್ವಾ, ಅದಕ್ಕಾಗಿ ಅಡಿಗೆ ಎಲ್ಲ ಹೆಚ್ಚಿಗೆ ಇದ್ರೆ ಯಾರ್ಯಾರಿಗೆ ಬೇಕೋ ಬಾಬನ್ ಮಕ್ಳಿಗೆ ಏನ್ ಮಾಡಿ ಕೊಟ್ಬಿಟ್ಟು ನೀವು ಕಳಿಸ್ಬಿಡಿ. ನನಗೋಸ್ಕರ ನೀವು ವೇಟ್ ಮಾಡ್ಬೇಕಾದಂತ ಅನಿವಾರ್ಯತೆ ಇಲ್ಲ. ಅಡಿಗೆ ಜಾಸ್ತಿ ಇದ್ರೆ ಬಂದವರಿಗೆಲ್ಲ ಎಕ್ಸ್ಟ್ರಾ ಬಡಿಸ್ಬಿಟ್ಟು ಖಾಲಿ ಮಾಡಿಬಿಡಿ ಅಂತ ಏನ್ ಮಾಡ್ತಾರೆ? ನಿಮ್ಗೆ ಜವಾಬ್ದಾರಿಯನ್ನ ಕೊಡ್ತಾರೆ. ನೀವು ತಿನ್ಬೋದು, ನೀವು ತೆಗೆದುಕೊಂಡು ಹೋಗ್ಬೋದು,
ಬೇರೆಯವ್ರಿಗೂ ಕೂಡ ನೀವೇನ್ ಮಾಡಬಹುದು, ಎತ್ತು ಬಿಟ್ಟು ಕೊಡಬಹುದು ಮನೆಗೆ ತೆಗೆದುಕೊಂಡು ಹೋಗಲಿಕ್ಕೆ. ಯಾವಾಗ ಅಲ್ಲಿ ಸೇವೆ. ಇದು ನಮ್ಮ ಮನೆ, ನಮ್ಮ ಅಪ್ಪನ ಮನೆ ಅಂತ ನೀವು ತಿಳಿದುಕೊಂಡು ಸೇವೆಯನ್ನು ಮಾಡಿದಾಗ ಬಾಬಾ ಕೊಡಲಿಕ್ಕೂ ಕೂಡ ಪ್ರಪಂಚದ ಜನನು ಕೂಡ ನಿಮ್ಗೆ ಏನ್ ಮಾಡ್ತಾರೆ, ಅಷ್ಟು ಅಧಿಕಾರವನ್ನ ಕೊಡ್ತಾರೆ. ಅಂಥವರಿಗೆ ಏನಾಗ್ತದೆ, ಆ ಮಾಲೀಕನ ಜೊತೆಗೆ ವ್ಯವಹಾರ ಮಾಡೋದು ಏನಾಗ್ಬಿಡ್ತದೆ, ಸಹಜ ಆಗ್ಬಿಡ್ತದೆ. ಅವರೆಲ್ಲ ಕೆಲಸ ಮುಗಿಸ್ಕೊಂಡು ಇಲ್ಲಿ ವಾಪಸ್ ಬರೋದ್ರೊಳಗಡೆ ಎಲ್ಲ ಕ್ಲೀನ್ ಆಗಿ ಇರ್ತದೆ. ಅವಾಗ ಥ್ಯಾಂಕ್ಸ್ ರೀ, ತುಂಬಾ ಒಳ್ಳೆ ಕೆಲಸ ಮಾಡಿದ್ರು ಅಂತ ಬಿಟ್ಟು ಏನ್ ಮಾಡ್ಬಿಡ್ತಾರೆ, ನೆಕ್ಸ್ಟ್ ಟೈಮ್ ನಾವು ಮೌಂಟ್ ಅಬು ಹೋಗ್ಬಿಡ್ತೀವಿ, ನೀವು 18 ಜನ ಬರೀ ನೀವೇ ನೋಡ್ಕೊಂಡ್ಬಿಡಿ ಅಂತ ಪೂರ್ತಿ ಜವಾಬ್ದಾರಿ ನಿಮ್ಗೆ ಏನ್ ಮಾಡ್ಬಿಡ್ತಾರೆ, ಕೊಟ್ಬಿಡಿ. ಕೊಟ್ಟು ಬಿಡ್ತಾರೆ ಅಲ್ವಾ. ಅಂತಹ ಆತ್ಮಗಳಿಗೆ ಬಾಬನ್ ಜೊತೆಗೆ ಯೋಗವನ್ನ ಜೋಡಿಸೋದು ಏನಾಗ್ಬಿಡ್ತದೆ, ಸಹಜ. ಸಹಜ ಆಗ್ಬಿಡ್ತದೆ. ಅವ್ರಿಗೇನು ಫಾರ್ಮಾಲಿಟೀಸ್ ಇರೋದಿಲ್ಲ. ಸಿಂಪಲ್ ಆಗಿ ಬಾಬಾ ಇದನ್ನು ಮಾಡು, ಅದನ್ನು ಮಾಡು, ಇದನ್ನು ಮಾಡ್ತೇವೆ, ಇದನ್ನು ಸಹಜವಾಗಿ ನ್ಯಾಚುರಲ್ ಆಗಿ ಅಲ್ಲಿ ಕೃತಕತೆ ಇರೋದಿಲ್ಲ. ಏನಿರೋದಿಲ್ಲ, ಆರ್ಟಿಫಿಷಿಯಲ್ ಅಂತ ಗೊತ್ತಾಯ್ತಾ ನಿಮ್ಗೆ. ಕೆಲವೊಂದ್ಸಲ ನಮ್ಮ ಗಳಿಗೆ ಯಾರು ಸ್ವಲ್ಪ ಹೈಯೆಸ್ಟ್ ಪೊಸಿಷನ್ ಅಲ್ಲಿ ಅಭಿಮಾನದಲ್ಲಿ ಇರ್ತಾರಲ್ಲ, ಅವ್ರ ಎದುರುಗಡೆಗೆ ನೀವು ಓಂ ಶಾಂತಿ ಹೇಳಿಲ್ಲ ಅಂದ್ರೆ ಅವ್ರಿಗೆ ಸಿಟ್ಟು ಬಂದ್ಬಿಡ್ತದೆ. ಏನ್ ಬಂದ್ಬಿಡ್ತದೆ, ಸಿಟ್ಟು ಬಂದ್ಬಿಡ್ತೈತಿ. ಎದುರುಗಡೆಗೆ ಬಂದು ನನಗೆ ಓಂ ಶಾಂತಿ ಹೇಳಿಲ್ಲ. ಎಷ್ಟೋ ಕಡೆಗೆ ನಾನು ಕೇಳಿದ್ದೇನೆ ಆತ್ಮೀಯರೇ, ನನಗೆ ಅವ್ರು ಓಂ ಶಾಂತಿ ಹೇಳಲೇ ಇಲ್ಲ. ಸರಿ, ನಾನು ಕೇಳ್ತಾರೆ, ಅವ್ರು ಓಂ ಶಾಂತಿ ಹೇಳಿಲ್ಲ, ನೀವು ಓಂ ಶಾಂತಿ ಹೇಳ್ಬೋದಲ್ವಾ? ನಾವ್ಯಾಕೆ ಹೇಳ್ಬೇಕು? ನಾವು ಸೀನಿಯರ್ ಅಲ್ವಾ, ನಾವು ದೊಡ್ಡವರಲ್ವಾ, ವಯಸ್ಸು ಜಾಸ್ತಿ ಆಗಿದೆ ಅಲ್ವಾ, ನಾವ್ಯಾಕೆ ಹೇಳ್ಬೇಕು? ಅದು ನನ್ನ ವೈಯಕ್ತಿಕ ಜೀವನದಲ್ಲಿ ಎಂದೂ ಕೂಡ ಮನಸ್ಸಲ್ಲಿ ಬಂದಿಲ್ಲ ಎದುರುಗಡೆ ಓಂ ಶಾಂತಿ ಹೇಳಬೇಕು ಅಂತ. ಹೇಳಿದ್ರು ನನಗೇನು ಡಿಫ್ರೆನ್ಸ್ ಆಗೋದಿಲ್ಲ, ಹೇಳ್ದಿದ್ದು ಏನು ಡಿಫ್ರೆನ್ಸ್ ಆಗೋದೇ ಇಲ್ಲ. ಅವ್ರು ಓಂ ಶಾಂತಿ, ನಾನು ಓಂ ಶಾಂತಿ ಹೇಳ್ತೇನೆ, ಮುಗೀತಷ್ಟೇ. ಅವ್ರು ಹೇಳಬೇಕು ಅಂತ ನಿರೀಕ್ಷೆನ ಎಂದೂ ಕೂಡ ನಾನೇನ್ ಮಾಡೋದಿಲ್ಲ, ಇಟ್ಕೊಳ್ತೇವೆ. ಓಕೆ, ನಾವೇನ್ ನಿರೀಕ್ಷೆ ಮಾಡ್ತೀವಿ, ಗೌರವ ಮನಸ್ಸಿನಲ್ಲಿ ಇರ್ಲಿ. ಎಲ್ಲಿರ್ಲಿ, ಮನಸ್ಸಿನಲ್ಲಿ. ಒಳಗಡೆಗೆ ಸಿಟ್ಟಿಳ್ಕೊಂಡು ಕಾಲೆಳೆಯುವಂತ ಭಾವನೆ ಇಟ್ಕೊಂಡ್ಬಿಟ್ಟು ಎದುರುಗಡೆ ಬಾಯಿಂದ ಓಂ ಶಾಂತಿ ಅಂತ ಹೇಳಿದ್ರೆ ಏನು ಪ್ರಯೋಜನ ಆತ್ಮೀಯರೇ, ಹೇಳಿ ನೋಡೋಣ. ಏನು ಪ್ರಯೋಜನ? ಅದೇ ಮನಸ್ಸಿನಲ್ಲಿ ಗೌರವ, ಪ್ರೀತಿ, ಸ್ನೇಹ ಇದ್ರೆ ಆತ್ಮೀಯರೇ, ಅವರ ಕಣ್ಣಿನ ಭಾಷೆ ಮಾತಾಡತ್ತೆ. ಯಾವ್ದು ಮಾತಾಡತ್ತೆ? ಕಣ್ಣಿನ ಭಾಷೆ. ಅವರ ಕಣ್ಣಿನಲ್ಲಿ ಇಳಿಯುವಂತ ಆ ಆನಂದ ಬಾಷ್ಪ, ನಿರಾಕಾರವಾದಂತ ಭಾವನೆಗಳು ನಿಮ್ಮ ಹೃದಯವನ್ನ ಟಚ್ ಮಾಡ್ತವೆ. ಅವ್ರ ಬಾಯಿಂದ ಏನೂ ಹೇಳ್ಬೇಕಾದ ಅವಶ್ಯಕತೆ ಇಲ್ಲವೇ ಇಲ್ಲ. ನಿಮ್ ಎದುರುಗಡೆಗೆ ಅವರು ಒಂದು ಹೂವು ಕೊಡೋದು ಬೇಡ, ನಿಮ್ಗೆ ತಿಲಕನೂ ಇಡೋದು ಬೇಡ, ಊಟನೂ ಕೊಡೋದು ಬೇಡ ಅವರು. ಆದ್ರೆ ಆ ಭಾವ ಇದೆಯಲ್ಲ, ಎದುರುಗಡೆ ಸಿಕ್ಕಿದಾಗ ಇರುವಂತಹ ಒಂದು ಗೌರವ ಇದೆಯಲ್ಲ, ನಿರಾಕಾರ ರೂಪದಲ್ಲಿ ಅವ್ರ ಮುಖದಲ್ಲಿ ಏನಾಗ್ತಾ ಇರ್ತದೆ, ಕಾಣ್ತಾ ಇರ್ತದೆ. ಕೆಲವೊಂದ್ಸಲ ನಾವು ಜೀವನದಲ್ಲಿ ನೋಡ್ತೀವಿ ಆತ್ಮೀಯ, ಈಶ್ವರ ಜೀವನದಲ್ಲಿ ಕೆಲವೊಬ್ರು ಅಕ್ಕಂದಿರು, ಅಣ್ಣಂದಿರು ಕಣ್ಣಿನ ಸನ್ನೆಯಿಂದಲೇ ನಮ್ಗೆ ಏನ್ ಮಾಡ್ತಾರೆ, ಥ್ಯಾಂಕ್ಸ್ ಅಂತ ಹೇಳ್ತಾರೆ. ಯಾಕಂದ್ರೆ ಎದುರುಗಡೆ ಓಂ ಶಾಂತಿ ಹೇಳಲಿಕ್ಕೆ ಹೋದ್ರೆ ಅಲ್ಲಿ ನಿಮಿತ್ತದವ್ರು, ನೀವು ಯಾಕೆ ಅವ್ರಿಗೆ ಓಂ ಶಾಂತಿ ಹೇಳಿದ್ರೆ, ಅವ್ರ ಜೊತೆಗೆ ಪರ್ಸನಲ್ ಸಂಬಂಧ ಯಾಕೆ ಇಂಥದೆಲ್ಲ ಶುರು ಆಗ್ಬಿಡ್ತದೆ. ಕಣ್ಣಿನಿಂದಲೇ ಅಣ್ಣರೇ ಓಂ ಶಾಂತಿ, ಆ ಕಣ್ಣಿನ ಭಾಷೆ ಇದೆಯಲ್ಲ, ಅದು ತುಂಬಾ ಏನಾಗ್ತದೆ, ಪವರ್ಫುಲ್ ಆಗಿರ್ತದೆ ಆತ್ಮೀಯರೇ. ಹಾಗೆ ಬಾಬಾ ಇಷ್ಟಪಡೋದು ಯಾವ ಭಾಷೆಯನ್ನ, ಅಂತರ್ಚಕ್ಷುವಿನ ಭಾಷೆ, ಮೂರನೇ ನೇತ್ರದ ಭಾಷೆ, ಅನುಭವದ ಭಾಷೆ. ಅದನ್ನ ನಾವು ಕೂಡ ಬಾಬನ ಜೊತೆಗೆ ಅದೇ ರೀತಿ ವ್ಯವಹಾರ ಇರಬೇಕು. ಬಾಬಾನು ಕೂಡ ನಮ್ಗೆ ಅದೇ ರೀತಿಯಲ್ಲಿ ಏನ್ ಮಾಡ್ತಾ ಹೋಗ್ತಾರೆ, ಪ್ರೀತಿ ಮಾಡ್ತಾರೆ. ಬಾಬಾರವರಿಗೆ ಆದ್ಮೇಲೆ ಸ್ಥೂಲವಾಗಿದ್ದಾಗ್ಲಿ ಬಾಯಿಂದ ಮಾಡುವಂತ ನೀವು ಕೀರ್ತನೆ, ಗಾಯನ, ಭಜನ, ಅದು ಯಾವುದು ಬಾಬನಿಗೆ ಇಷ್ಟ ಅಲ್ವಾ? ಮಮ್ಮಾರವ್ರನ್ನ ಶೃಂಗಾರ ಮಾಡೋದು, ಬ್ರಹ್ಮ ಬಾಬಾವ್ರನ್ನ ಶೃಂಗಾರ ಮಾಡೋದು ಅಲ್ವಾ, ಅಷ್ಟೆಲ್ಲ ಮಾಡ್ಬಿಟ್ಟು ಯೋಗ ಮಾಡದೇ ಇರೋದು ಬಾಬನಿಗೆ ಇಷ್ಟ ಆಗತ್ತಾ? ಇಲ್ಲ ತಾನೆ. ಅದಕ್ಕಾಗಿ ಬಾಬನಿಗೆ ಯಾವ್ದು ಇಷ್ಟ, ಅಂತಹ ಮಕ್ಕಳು ಸದಾ ಬಾಬನ ಜೊತೆ ಹೆಂಗಾಗಿರ್ತಾರಂತೆ, ಸಹಜವಾಗಿ ಫ್ರೆಂಡ್, ಸ್ನೇಹಿತ ರೂಪದಲ್ಲಿ ಇರ್ತಾರೆ. ಅದಕ್ಕೆ ಬಾಬಾ ಹೇಳ್ತಾರೆ, ಹೇಗೆ ನೀವು 18 ಜನವರಿಗೆ ಬ್ರಹ್ಮ ಬಾಬಾ ಅವ್ರ ಜೊತೆಗೆ ಶಿವಬಾಬಾ ಅವ್ರ ಜೊತೆಗೆ ಇರ್ತಿರೋ, ಹಾಗೆ ಪೂರ್ತಿ ಜೀವನನು ಕೂಡ ಹೆಂಗಿರ್ಬೇಕು, ಬಾಬನ ಜೊತೆಗೆ ಹಾಗೆ ಇರ್ಬೇಕು. ಫ್ರೆಂಡ್ ಜೊತೆಗೆ ಇದ್ದಾಗ ನಿಮ್ಗೆ ಯೋಗ ಮಾಡೋದಲ್ಲ, ಅವರನ್ನ ಮರೆಯೋದೇನಾಗ್ಬಿಡ್ತದೆ, ಕಷ್ಟ ಆಗ್ಬಿಡ್ತದೆ. ಈ ಮಕ್ಕಳು ಕೇಕ್ ತಿಂದು 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 ಏನ್ ಮಾಡ್ಬಿಡ್ತಾರೆ, ಕೇಕ್ ಬೇಕು ಅಂತ ಕೇಳ್ತಾರಲ್ಲ, ಹಾಗೆ ಆ ಭಗವಂತನ ಆ ವಿಶೇಷ ಪ್ರೀತಿ, ತಂದೆಯ ಪ್ರೀತಿ ಬೇರೆ, ಟೀಚರ್ ಪ್ರೀತಿ ಬೇರೆ, ಸದ್ಗುರುವಿನ ಪ್ರೀತಿ ಬೇರೆ, ಅದ ಫ್ರೆಂಡಿನ ಪ್ರೀತಿ ಅದು ಅವನು ಕೊಡುವುದಿಲ್ಲ. ಯಾರು ಹೋಗ್ಬಿಟ್ಟು ನಾವು ಅಧಿಕಾರದಿಂದ ಏನ್ ಮಾಡೋದಿರ್ತದೆ, ಫ್ರೆಂಡಿಗೆ ಹೋಗ್ಬಿಟ್ಟು ನೀನ್ ಗಾಡಿ ತಗೊಳ್ತೇನೆ ಅಂತ ಕೇಳಬಂಗಿಲ್ಲ. ಸೀದಾ ಹೋಗ್ಬಿಟ್ಟು ಅವ್ನ ಜೋಬ್ನಲ್ಲಿರುವಂತ ಕೀ ತಗೊಂಡು ಗಾಡಿನ ಏನ್ ಮಾಡೋದು, ಎತ್ಕೊಂಡು
ಹೋಗ್ತಾ ಇರ್ತಾರೆ. ಹೋಗೋದಷ್ಟೇ. ಹಾಗೆ ಬಾಬಾ ಹೇಳ್ತಾರೆ, ವಿಶೇಷವಾಗಿ ಸೂಕ್ಷ್ಮ ಶಕ್ತಿಯನ್ನ ನೀವು ಬಾಬನ ಹತ್ರ ಏನ್ ಪಡ್ಕೊಂಡಿರ್ತೀರಿ, ಅಥವಾ ಬಾಬಾ ನಿಮ್ಗೆ ಏನ್ ಅಧಿಕಾರವನ್ನ ಕೊಡ್ತಾರೆ, ಅವರಲ್ಲಿರುವಂತ ತಿಜೋರಿ ಚಾವಿನ ನೀವೇನ್ ಮಾಡ್ಬೇಕು, ಓಪನ್ ಮಾಡಿ. ಈಗ ಮನೆಯಲ್ಲಿ ಯಾರಾದ್ರೂ ಒಬ್ರು ಭಿಕ್ಷುಕರು ಬಂದ್ರೆ ಚಿಕ್ಕ ಮಗುಗೆ ಏನ್ ಮಾಡ್ತಾರೆ, ಮೊದ್ಲಪ್ಪ ತನ್ನ ಜೋಬಲ್ಲಿರುವಂತ ಹಣವನ್ನ ತೆಗೆದುಕೊಟ್ಬಿಟ್ಟು ಕೊಡ್ತಾರೆ, ಒಯ್ದು ಕೊಡು ಅಂತ ಅಲ್ವಾ. ಹೌದು. ಆಮೇಲೆ ಏನ್ ಮಾಡ್ತಾರೆ, ಈ ತಗೊಳ್ಕಿ ಅಲ್ಲಿಂದ ತಗೊಂಡ ಬಾ, ನನಗೆ ತೋರಿಸ್ಬಿಟ್ಟು ಕೊಡು ಅಂತ ಹೇಳ್ತಾರೆ. ಅನುಭವ ಆದ್ಮೇಲೆ ಏನಾಗ್ತದೆ ಅಂತಂದ್ರೆ, ಅಪ್ಪ ಇರೋದೇ ಇಲ್ಲ, ಕೀಯಲ್ಲಿ ಇಟ್ಟಿದ್ದಾರೆ ಅಂತ ಗೊತ್ತಿರ್ತದೆ. ಅವ್ರು ಬಂದ ತಕ್ಷಣ ಇವ್ರು ಹೋಗ್ತಾರೆ, ಕೀ ಓಪನ್ ಮಾಡ್ತಾರೆ, ತೆಗೆದುಕೊಂಡು ಹೋಗ್ಬಿಟ್ಟು ಏನ್ ಮಾಡ್ತಾರೆ, ಅವರಿಗೆ ಕೊಡ್ತಾರೆ. ಕೊಟ್ಬಿಟ್ಟು ಅಷ್ಟು ಅಧಿಕಾರವನ್ನ ಮಗುಗೆ ತಂದೆ ಕೊಟ್ಟಿಲ್ಲ. ಕೊಟ್ಟಿರ್ತಾರೆ. ಒಂದು ವೇಳೆ ಮಗು ಭಿಕ್ಷುಕರಿಗೆ ಕೊಡ್ತೇನೆ ಅಂತ ಒಂದು 50 ರೂಪಾಯಿ ಜೋಬಲ್ಲಿ ಹಣವನ್ನು ಇಳಿಸಿದ್ರೆ, ಆವಾಗ ಅಪ್ಪ ಆ ಮಗುಗೆ ತಿಜೋರಿಕಿ ಕೊಡ್ತಾರೋ ಕೊಡಲ್ವೋ, ಕೊಡೋದಿಲ್ಲ. ಕೊಡೋದಿಲ್ಲ ಅಲ್ವಾ. ಹಾಗೆ ನಾವು ಬಾಬನ್ ಜೊತೆಗೆ ಯಾವ ಸಂಬಂಧವನ್ನ ಇಟ್ಕೊಂಡಿದೀವಿ ಅಂತ ನಾವೇನ್ ಮಾಡ್ಬೇಕು, ಚೆಕ್ ಮಾಡಿ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಆ ಸ್ನೇಹಿತತನದ ಭಾವವನ್ನ ಆ ದಿನದಲ್ಲಿ ನಾವು ಏನ್ ಮಾಡ್ಬೇಕು, ಬಾಬನ್ ಜೊತೆಗೆ ಇಟ್ಕೊಳ್ಬೇಕು. ಯಾಕಂದ್ರೆ ಆ ದಿನ ಶಿವಬಾಬಾನು ಕೂಡ ಬ್ರಹ್ಮ ಬಾಬಾವನ್ನ ಏನ್ ಮಾಡ್ತಾರಂತ ಎದೆಗಡೆಗೆ ಇಟ್ಕೊಳ್ತಾರೆ. ಕೆಲವೊಂದ್ಸಲ ನಮ್ಮ ಮತ್ತು ಬಾಬಾ ನಡುವೆ ಸಂಭಾಷಣೆ ತುಂಬಾ ಮಜಾ ಇರ್ತದೆ. ಹೆಂಗಿರ್ತಾರೆ ಗೊತ್ತಾ, 18 ಜನವರೆಗೆ ನಾನು ಒಬ್ರು ಶಿವಬಾಬನ ಹತ್ರ ಮಾತಾಡ್ತಿರ್ತೀನಿ. ಓಕೆ, ಶಿವಬಾಬಾ ಕೇಳ್ತಾರೆ, ಏನ್ ಸಮಾಚಾರ ಅಂದ್ರೆ, ಇವತ್ತು ಬ್ರಹ್ಮ ಬಾಬಾ ಬ್ಯೂಸಿ ಇದಾರಲ್ಲ, ಅದಕ್ಕಾಗಿ ನೀವು ಫ್ರೀ ಇರೋದಕ್ಕೆ ನಿಮ್ಮ ಹತ್ರ ನಾನೇನ್ ಮಾಡ್ತಿದ್ದೇನೆ, ಮಾತಾಡ್ತಿದ್ದೀನಿ. ಆಮೇಲೆ ಕೇಳ್ತಾರೆ, ಬ್ರಹ್ಮ ಬಾಬಾ ನಿಂಗೆ ವಿಶ್ ಮಾಡ್ದಿಯಾ ಅಂತ ಕೇಳ್ತಾರೆ. ಇಲ್ಲಪ್ಪ, ಅವ್ರು ತುಂಬಾ ಬ್ಯೂಸಿ ಇದ್ದಾರೆ, ನಾವು ನಾಳೆನಾದ್ರೂ ಮಾಡ್ಬೋದು, ಬ್ರಹ್ಮ ಬಾಬಾ ಸಿಗ್ತಾರೆ, ನಮ್ಗೇನ್ ತೊಂದ್ರೆ, ಮೊದಲೇ ದಿನನೂ ಕೂಡ ಮಾಡ್ಬೋದು. ಇವತ್ತು ಯಾರು ಬ್ಯೂಸಿ ಇದ್ದಾರೆ ಅವ್ರ ಜೊತೆಗೆ ಅವ್ರು ಇರ್ಲಿ, ಏನ್ ತೊಂದರೆ ಇಲ್ಲ. ಕೆಲವರಿಗೆ ಏನಾಗತ್ತೆ ನೋಡಿ, ಈಗ ದೇವಸ್ಥಾನಗಳಲ್ಲಿ ವೈಕುಂಠ ಏಕಾದಶಿ ದಿವಸ ವಿಷ್ಣುವಿನ ದೇವಸ್ಥಾನ ತುಂಬಾ ರಶ್, ಸರಿನಾ. ಓಕೆ, ಶ್ರೀರಾಮನ ದಿವಸ ಏನಾಗ್ತದೆ, ರಾಮನ ದೇವಸ್ಥಾನದಲ್ಲಿ ತುಂಬಾ ರಶ್. ಬೇರೆ ದಿನ ಫುಲ್ ಫ್ರೀ ಇರ್ತದೆ, ಎಷ್ಟೊತ್ತು ಬೇಕಾದ್ರೂ ನೀವು ಏನ್ ಮಾಡ್ಬೋದು, ಕುತ್ಕೊಳ್ಬಹುದು. ಅದು ಆ ದಿನದಲ್ಲಿ 1 ಸೆಕೆಂಡ್ ಅಲ್ಲಿ ದರ್ಶನ ಸಿಗೋದು ನಿಮ್ಗೆ ಏನಾಗ್ಬಿಡ್ತದೆ, ಕಷ್ಟ ಆಗ್ಬಿಡ್ತದೆ. ಅದಕ್ಕಾಗಿ ನಾವೇನ್ ಮಾಡ್ತೀವಿ, ಆಯ್ತು ಇವತ್ತು ಬ್ರಹ್ಮ ಬಾಬಾ ಬ್ಯೂಸಿ ಇದ್ದಾರಲ್ಲ, ಯಾರ ಜೊತೆಗೆ ಅವ್ರು ಬ್ಯೂಸಿ ಮಾಡ್ಕೊಳ್ಳಿ, ಅವ್ರ ಜೊತೆಗೆ ಇರ್ಲಿ, ನಮ್ಗೇನ್ ತೊಂದ್ರೆ ಇಲ್ಲ. ನಾವೇನ್ ಮಾಡ್ತೀವಿ, ಫ್ರೀ ಇದ್ದಾಗ ಏನ್ ಮಾಡ್ತೀವಿ, ನಾವು ಮನೆಯವ್ರಲ್ವಾ, ಫ್ರೀ ಇದ್ದಾಗ ನಾವು ಅವ್ರ ಜೊತೆಗೆ ಏನ್ ಮಾಡ್ತೀವಿ, ಮಾತಾಡ್ತೀವಿ. ತುಂಬಾ ಬ್ಯೂಸಿ ಇದೆ, ಓಂ ಶಾಂತಿ ಹೇಳ್ಬಿಟ್ಟು ಅಷ್ಟೇ ದೂರದಿಂದ ಇಷ್ಟೇ ಮುಗ್ದೋಗ್ಬಿಡ್ತದೆ. ಅದೇ ಫ್ರೀ ಆಗಿದ್ರೆ ಓಂ ಶಾಂತಿ ಹೇಳಿ, ಅವ್ರ ಜೊತೆ ಕೂತ್ಕೊಂಡು ತಿಂಡಿ ಗಿಂಡಿ ತಿನ್ಕೊಂಡು ಕ್ಷೇಮ ಸಮಾಚಾರ ಕೇಳಿ ಎಲ್ಲಾನು ಕೂಡ ಮಾಡ್ಬೋದಲ್ವಾ. ಆಗುತ್ತೋ ಆಗಲ್ವಾ. ಅದಕ್ಕಾಗಿ ಆ ದಿವಸ ಏನ್ ಮಾಡ್ತೀವಿ, ಬಾಬನ ಹತ್ರ ಕೂತ್ಕೊಂಡು, ಬಾಬಾ ನೋಡು ಇವತ್ತು ಬ್ರಹ್ಮ ಬಾಬಾ ಎಷ್ಟು ಬ್ಯೂಸಿ ಆಗಿಬಿಟ್ಟಿದ್ದಾರೆ. ಹೌದಪ್ಪ, ಅದಕ್ಕಾಗಿ ಬ್ರಹ್ಮ ಬಾಬಾನಿ ನಾನು ಮುಂದೆ ಇಟ್ಬಿಟ್ಟಿದ್ದೇನೆ, ಅವ್ರು ತುಂಬಾ ಬ್ಯೂಸಿ ಆಗಿಬಿಟ್ಟಿದ್ದಾರೆ ಮಕ್ಕಳ ಜೊತೆಗೆ ಮಾತಾಡೋದಲ್ಲಿ, ಇವನ್ ನನ್ ಕಡೆನೂ ಕೂಡ ಗಮನ ಕೊಡ್ತಾ ಇಲ್ಲ ಅಂತ. ಹೀಗೆ ಬಾಬನ್ ಜೊತೆಗೆ ನಮ್ದೇನ್ ಇರ್ತದೆ, ಸಂಭಾಷಣೆ ನಡೀತಾ ಇದೆ. ಮಜಾ ರೂಪದಲ್ಲಿ ಆಗ್ಬೇಕು. ಅವಾಗ ಏನಾಗುತ್ತೆ, ಖುಷಿ ಆಗತ್ತೆ ಆತ್ಮೇಲೆ. ಬರೀ ನೀವು ಸ್ಟ್ರಿಕ್ಟ್ ಆಗಿ ನಾನು ಜ್ಞಾನ ಸಾಗರ ಪ್ರೀತಿಯ ಸಾಗರ ಅಂತಂದ್ರೆ ನಿಮ್ಗೆ ಏನಾಗ್ಬಿಡ್ತಾವ, ಒಂದಿದೆ ಕಷ್ಟ ಆಗ್ತದೆ. ಹೀಗೆ ಸಹಜ ರೂಪದಲ್ಲಿ ಏನ್ ಮಾಡ್ಬೇಕು, ಬ್ರಹ್ಮ ಬಾಬಾ ಬ್ರಹ್ಮಾವತ್ಸರನ ಮಾತಾಡೋದ್ರಲ್ಲಿ ಬ್ಯೂಸಿ ಇದ್ದಾಗ ಯಾರು ಫ್ರೀ ಇರ್ತಾರೆ, ಶಿವಬಾಬಾ. ಅವಾಗ ನೀವೇನ್ ಮಾಡಿ, ಶಿವಬಾಬನ್ ಜೊತೆಗೆ ಮಾತಾಡಿ. ಹಾಗಂತ ನೀವು ಶಿವಬಾಬನ ಹತ್ರ ಮಾತಾಡಿದ್ರಿ ಅಂತ ಬ್ರಹ್ಮ ಬಾಬನಿಗೆ ಗೌರವ ಕೊಟ್ಟಿಲ್ಲ ಅಂತ ಅರ್ಥನಾ? ಇಲ್ಲ. ಒಂದಿನ ಮೊದ್ಲೇನೆ ಹೇಳ್ಬಿಟ್ಟಿರ್ತೀವಿ ನಾವು, ನಾಳೆ ನೀವು ತುಂಬಾ ಬ್ಯೂಸಿ ಇರ್ತೀರಾ, ಮೊದ್ಲೇ ದಿನಾನೇ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ ಅಂತ ಏನ್ ಮಾಡ್ಬಿಡೋದು, ಹೇಳ್ಬಿಡೋದು. ಅವಾಗ ಏನಾಗ್ಬಿಡ್ತದೆ, ಈ ರೀತಿನೂ ಕೂಡ ಬಾಬನ್ ಜೊತೆ ನಾವು ಸಂಬಂಧ ಇಟ್ಕೊಳ್ಬಹುದಲ್ವಾ. ಇದಕ್ಕೆ ಯಾವ ಸಂಬಂಧ ಅಂತ ಹೇಳ್ತಾರೆ, ಸ್ನೇಹ. ಇದನ್ನ ಯಾರ್ದು ಹೇಳ್ಕೊಡ್ತಾರ? ನಮ್ಮ ಮತ್ತು ಅವರ ನಡುವಿನ ಆ ಒಂದು ಎಷ್ಟು ಅನ್ಯೋನ್ಯತೆ ಇದೆ, ಆಳ ಇದೆ, ಅದರ ಆಧಾರದಲ್ಲಿ ಮಾಡೋದು. ಓಕೆ, ಆದ್ರೆ ಎಲ್ಲರೂ ಗಿಫ್ಟ್ ಕೊಡ್ತಾರೆ. ಯಾರಿಗೆ? ಬಾಬನಿಗೆ. ನಾನೇನು ಕೊಡೋದಿಲ್ಲ, ನಿನಗೆ ಅಷ್ಟೆಲ್ಲ ಗಿಫ್ಟ್ ಬಂದಿದೆಯಲ್ಲ, ಓಕೆ ಇವತ್ತು ಕೊಟ್ಬಿಟ್ಟು ಏನ್ ಪ್ರಯೋಜನ, ನಿಮ್ಗೆ ಕೊಡೋದಿದ್ರೆ ಯಾರು ಕೊಡದಿದ್ದಾಗ ಕೊಟ್ಟರೆ ಅದಕ್ಕೆ ಏನಿರ್ತದೆ, ಬೆಲೆ ಇರ್ತದೆ ಅಲ್ವಾ. ಅದಕ್ಕಾಗಿ ನಮ್ದೊಂದು ಸಪರೇಟ್ ಆಗಿ ಬಾಬನ್ ಜೊತೆ ಏನಾಗಿರ್ಬೇಕು, ವೈಯಕ್ತಿಕವಾದಂತ ಒಂದು ಆತ್ಮಿಕ ಸಂಬಂಧ ಇರಬೇಕು. ಎಲ್ಲರೂ ಮಾಡಿದಾಗ ನಾವು ಮಾಡ್ಬಿಟ್ರೆ ಅದಕ್ಕೂ ನಮ್ಗೂ ಏನ್ ವ್ಯತ್ಯಾಸ ಇದೆಯೇನು ಹೇಳಿ ನೋಡೋಣ ಅಲ್ವಾ. ಅದು ಸ್ಪೆಷಾಲಿಟಿ ಮಾಡಬೇಕು ಅಂತಂದ್ರೆ ಬಾಬನ್ ಜೊತೆಗೆ ಅಷ್ಟು ನೀವೇನಾಗಿರ್ಬೇಕು, ಕ್ಲೋಸ್ ಆಗಿ ಇರ್ಬೇಕಾಗ್ತದೆ ಅಲ್ವಾ. ಆ ದಿವಸ ನೀವು ಬ್ರಹ್ಮ ಬಾಬನಿಗೆ ಉಡುಗೊರೆ ಕೊಡೋ ಬದಲು ಜನ ತಂದಿರುವಂತ ಉಡುಗೊರೆಯನ್ನ ತೆಗೆದು ಇಟ್ಕೊಂಡ್ಬಿಟ್ಟು ಏನ್ ಮಾಡಿ ಯಜ್ಞಕ್ಕೆ ಕೊಡ್ತಾ ಹೋಗಿ.
ಯಾವ ದಿನ ಯಜ್ಞಕ್ಕೆ ಹಣದ ಅವಶ್ಯಕತೆ ಇದೆ, ಹುಡುಗರ ಅವಶ್ಯಕತೆ, ಆ ದಿನ ನಾವು ಕೊಡ್ಲಿಕ್ಕೆ ರೆಡಿ ಇರೋಣ. ಹೌದು. ಹೀಗೆ ನಮ್ಮ ಯೋಚನೆಯನ್ನ ಏನ್ ಮಾಡ್ಬೇಕು, ನಾವು ಚೇಂಜ್ ಮಾಡಬೇಕಾಗ್ತದೆ. ಆವಾಗ ಆ ಮಕ್ಕಳು ತಂದೆ ಜೊತೆಗೆ ಏನ್ ಮಾಡಿರ್ತಾರೆ, ಸಹಜವಾಗಿ ಏನ್ ಮಾಡ್ತಾರೆ, ಸಂಬಂಧವನ್ನು ಇಟ್ಕೊಂಡಿರ್ತಾರೆ. बाप दादा ने देखा सर्व बच्चों में स्नेह का अनुभव बहुत बहुत समाया हुआ है. ಬಾಪ್ ದಾದ ನೋಡಿದ್ರು ಎಲ್ಲಾ ಮಕ್ಕಳಲ್ಲೂ ಆ ದಿನ ಏನಾಗ್ತದೆ, ಸ್ನೇಹದ ಅನುಭವ ತುಂಬಾ ತುಂಬಾ ಏನಾಗಿತ್ತು, ಸಮಾವೇಶ ಆಗಿತ್ತು. ಸ್ನೇಹ ಇದ್ರೂ ಕೂಡ ಅವರ ಸಂಬಂಧದ ಆಧಾರದಲ್ಲಿ ಬಾಪ್ ದಾದಾರ ಜೊತೆಗೆ ಅವ್ರೇನ್ ಮಾಡಿದ್ರು, ಸ್ನೇಹ. ಬೇರೆ ಬೇರೆ ರೂಪದಲ್ಲಿ ವ್ಯವಹಾರ ಮಾಡ್ತಿದ್ರು ಅಲ್ವಾ. ಸ್ನೇಹ ಇದ್ರು ಕೂಡ ಕೆಲವೊಬ್ರು ಏನ್ ಮಾಡ್ತಾರೆ, ಬಂದಾಗ ದೂರದಲ್ಲಿ ಕುತ್ಕೊಂಡೇ ಮಾತಾಡ್ತಿರ್ತಾರೆ. ಏನ್ ಮಾಡ್ತಾ ಇರ್ತಿರ್ತಾರೆ, ದೂರದಲ್ಲಿ ದೂರದಲ್ಲಿ ಕೂತ್ಕೊಂಡು ಕೂತ್ಕೊಂಡು. ಇನ್ನು ಕೆಲವೊಬ್ರು ಏನ್ ಮಾಡ್ತಾರೆ, ಪಕ್ಕದಲ್ಲಿ ಕೂತ್ಕೊಂಡು ಏನ್ ಮಾಡ್ತಾರೆ, ಮಾತಾಡ್ತಿರ್ತಾರೆ ಅಲ್ವಾ. ಇನ್ನು ಕೆಲವೊಬ್ರು ಏನ್ ಮಾಡ್ತಾರೆ, ತೊಡೆ ಮೇಲೆ ಕೂತ್ಕೊಳ್ತಾರೆ. ಎಲ್ಲಿ ಕೂತ್ಕೊಳ್ತಾರೆ, ತೊಡೆ ಮೇಲೆ ಕೂತ್ಕೊಂಡು ಇನ್ನು ಕೆಲವೊಬ್ರು ಎಲ್ಲಿ ಕೂತ್ಕೊಳ್ತಾರೆ, ಎಲ್ಲಿ ಕೂತ್ಕೊಳ್ತಾರೆ ಸತ್ಯರಾಜವಣ್ಣ, ಮಡಿಲಲ್ಲ. ಮಡಿಲಲ್ಲಿ ಹೃದಯದಲ್ಲಿ ಕೂತ್ಕೊಳ್ತಾರೆ. ಸರಿ, ನೀವೆಲ್ಲಿ ಕೂತ್ಕೊಳ್ತೀರಾ, ನಿಮ್ಮ ಎದುರು ಸಮ್ಮುಖದಲ್ಲಿ ಬಾಬಾ ಇದ್ದಾರೆ ಅಂತ ತಿಳ್ಕೊಳ್ಳಿ. ಓಕೆ, ನೀವೊಂದು ಸಣ್ಣ ಮಗು ಅಂತ ತಿಳ್ಕೊಳ್ಳಿ, ನೀವೆಲ್ಲಿ ಕೂತ್ಕೊಳ್ತೀರಿ, ಹಾ ಒಬ್ಬೊಬ್ರು ಹೇಳಿ ನೋಡೋಣ, ಯಾರ್ಯಾರು ಹೇಳಿ. ಸತ್ಯರಾಜವಣ್ಣ ಹೇಳಿದ್ರು ಹೊಟ್ಟೆ ಒಳಗಡೆ ಕೂತ್ಕೊಳ್ತೀನಿ ಅಂತ. ರಾಜಮ್ಮಕ್ಕ, ಛತ್ರ ಛಾಯೆ. ಹಾ ಚಿತ್ರ ಛಾಯಿಲ. ನಾಗಣ್ಣ, ಹೆಗಲ್ ಮೇಲೆ. ಹೆಗಲ್ ಮೇಲೆ ಕೂತ್ಕೊಳ್ತೀರಿ. ಹಾ ಪಾರ್ವತಕ್ಕ, ತಂದೆಯ ಮನದಲ್ಲಿ. ಆ ತಂದೆಯ ಮನದಲ್ಲಿ. ಸ್ಥೂಲವಾಗಿ ಹೇಳಿ ಹಾಕೋರೆ. ತಲೆ ಮೇಲೆ ಅಣ್ಣವ್ರೆ. ಹಾ ಎಲ್ಲಿ ಕೂತ್ಕೊಳ್ಬೇಕು, ಹೆಗಲ ಮೇಲೂ ಅಲ್ಲ, ಸೀದೋಗ್ಬಿಟ್ಟು ಏನ್ ಮಾಡ್ಬೇಕು ಅಲ್ವಾ. ಬಾಬಾ ಹೇಳ್ತಾಳ, ಕೆಲವರು ನನ್ನ ಕೈ ಇಟ್ಕೊಂಡಿರ್ತಾರೆ, ಕೆಲವರು ನನ್ನ ರೈಟ್ ಹ್ಯಾಂಡು, ಕೆಲವರು ಲೆಫ್ಟ್ ಹ್ಯಾಂಡು, ಕೆಲವರು ಮಡಿಲಲ್ಲಿ ಇರ್ತಾರೆ, ತೊಡೆ ಮೇಲೆ ಇರ್ತಾರೆ, ಕೆಲವರು ಕಣ್ಣಿನ ರೆಪ್ಪೆಯಲ್ಲಿ ಇರ್ತಾರೆ. ಎಲ್ಲಿ ಕೂತ್ಕೊಳ್ಬೇಕು ನಾವು, ತಲೆ ಮೇಲೆ. ಯಾಕಂದ್ರೆ ಬ್ರಾಹ್ಮಣರು ಅಂತಂದ್ರೆ ಏನು, ಜುಟ್ಟು. ಚುಟ್ಟು. ಕೆಲವೊಂದ್ಸಲ ಇರ್ತಾರೆ ನೋಡಿ, ನೀವು ಅವ್ರಿಗೆ ತುಂಬಾ ಅಧಿಕಾರ ಕೊಟ್ಬಿಟ್ಟು ಅವ್ರನ್ನ ನೀವು ತಲೆ ಮೇಲೆ ಏನ್ ಮಾಡ್ಬಿಟ್ಟಿದ್ದೀರಿ, ಉಳಿಸ್ಕೊಂಡ್ಬಿಟ್ಟಿದ್ರೆ. ಅವ್ರು ಹೇಳಿದ ಮಾತನ್ನೇ ಕೇಳ್ತಾರೆ ನೀವು, ನಮ್ದು ಯಾರ್ದು ಮಾತನ್ನ ನೀವೇನ್ ಮಾಡೋದಿಲ್ಲ, ಕೇಳ್ತಾ ಇಲ್ಲ. ಕೇಳೋದಿಲ್ಲ. ಆವಾಗ ತಲೆ ಮೇಲೆ ಕೂತ್ಕೊಂಡಾಗ ಬಾಬನಿಗಿಂತ ನೀವೇನಾಗ್ಬಿಡ್ತೀರಿ, ಮೇಲೂ ಕೂತ್ಕೊಂಡ್ಬಿಡ್ತೀರಿ. ಅಂದ್ರೆ ಅಷ್ಟು ಧೈರ್ಯ, ಅಷ್ಟು ಅನ್ಯೋನ್ಯತೆ, ಅಷ್ಟು ಪ್ರೀತಿ, ಮುಖ್ಯವಾಗಿ ಆ ನನ್ನದು ಹೇಳುವಂತ ಭಾವ ಏನಾಗಿರ್ಬೇಕು ನಮಗೆ ಬಾಬನ ಜೊತೆಗೆ. ಅದಿದ್ರೆ ಮಾತ್ರ ಆತ್ಮೀಯ ಈಶ್ವರ ಜೀವನ ಖುಷಿ ಕೊಡತ್ತೆ. ಯಾವಾಗ್ಲೂ ಬಾಬನ ಗಡಗಡ 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 ಅಂತ ನಡಗಿದ್ದಿದ್ರೆ, ಭಯ ಇದ್ರೆ ಅದಕ್ಕೆ ಏನಾಗುದಿಲ್ಲ, ಮಜಾ ಸಿಗೋದಿಲ್ಲ. ಬರೋದಿಲ್ಲ. ಅಂದ್ರೆ ಎಲ್ಲಾ ವೆರೈಟಿ, ಅಂದ್ರೆ ಎಲ್ಲಾ ಟೈಮಲ್ಲಿ ತಲೆ ಮೇಲೆ ಕೂತ್ಕೊಳ್ಬೇಕು ಅಂತಲ್ಲ. ಸೇವೆ ಮಾಡ್ಬೇಕಾದ್ರೆ ಸೀರಿಯಸ್ ಆಗಿ ಏನ್ ಮಾಡ್ಬೇಕು, ಸೇವೆ ಮಾಡ್ಬೇಕು. ಕ್ಲೋಸ್ ಇದ್ದಾಗ ತುಂಬಾ ಸೀರಿಯಸ್ ಆಗಿ ಏನ್ ಮಾಡ್ಬೇಕು ಅಷ್ಟೇ. ಹೈ ಲೆವೆಲ್ ಅಲ್ಲಿ ಬಾಬನ ಜೊತೆಗೆ ಏನ್ ಮಾಡ್ಬೇಕು, ಆಟ ಆಡುವಂಥದ್ದು ಮಾಡಬೇಕಾಗ್ತದೆ. ಅದಕ್ಕಾಗಿ ಪ್ರತಿಯೊಬ್ಬರಿಗೂ ಕೂಡ ಪರಮಾತ್ಮ ಸ್ನೇಹದ ಅನುಭವ ಇದೆ. ಮತ್ತು ಆ ಅನುಭವದಲ್ಲೇ ಮಕ್ಳು ಏನ್ ಮಾಡಿದ್ದಾರೆ, ಸಮಾವೇಶ ಆಗ್ಬಿಟ್ಟಿದ್ದಾರೆ. ಕೆಲವರು ತಿಂಡಿಯಲ್ಲಿ, ಕೆಲವರು ನೋಡೋದಲ್ಲಿ, ಕೆಲವರು ಮಾತಾಡೋದಲ್ಲಿ, ಕೆಲವರು ಕಂಪ್ಲೇಂಟ್ ಮಾಡೋದಲ್ಲಿ ಏನಾಗ್ಬಿಟ್ಟಿದ್ದಾರೆ, ಬಾಬನ ಜೊತೆಗೆ ಅನುಭವವನ್ನ ವೆರೈಟಿ ಮಕ್ಕಳು ವೆರೈಟಿ ರೂಪದಲ್ಲಿ ಮಾಡ್ತಾ ಇದ್ದಾರೆ. ಆಪ್ ಸಬ್ಕೆ ಜನ್ಮ ಕಾ ಆಧಾರ ಸ್ನೇಹ ಹೈ. ನೀವೆಲ್ಲರೂ ಬಾಬನ ಜೊತೆಗೆ ಏನ್ ಮಾಡಿದ್ರಿ, ಜನ್ಮ ಸಿಕ್ತಲ್ಲ, ಅದಕ್ಕೆ ಆಧಾರ ಯಾವುದು, ಸ್ನೇಹ ಅಂತ ಹೇಳ್ತಾರೆ. ಯಾಕೆ ನಮ್ಮೆಲ್ಲರ ಜನ್ಮಕ್ಕೆ ಆಧಾರ ಸ್ನೇಹ? ಯಾಕಿರ್ಬೋದು? ಓಕೆ, ಪ್ರಶ್ನೆ, ಭಕ್ತಿ ಮಾರ್ಗದಲ್ಲಿ ಎಂದಾದ್ರೂ ಭಗವಂತನನ್ನ ಫ್ರೆಂಡ್ ಮಾಡ್ಕೊಂಡಿದ್ರಾ? ಇಲ್ಲ. ಇಲ್ಲ. ಭಯ ಇತ್ತೋ ಇಲ್ವೋ? ಇತ್ತು. ಅಲ್ಲ, ಈಗ ಇಲ್ಲ. ಫ್ರೆಂಡ್ಶಿಪ್ ಅನ್ನು ಈಗ ಮಾತ್ರ ಮಾಡ್ಕೊಳ್ಬಹುದೇ ಹೊರತು ಭಕ್ತಿ ಮಾರ್ಗದಲ್ಲಿ ಮಾಡ್ಕೊಳ್ಲಿಕ್ಕೆ ಒಂದು ಸೆಕೆಂಡ್ ದರ್ಶನಕ್ಕೆ ನಾವೆಷ್ಟು ಕಷ್ಟ ಪಡ್ತಾ ಇದ್ದೀವಿ ಅಲ್ವಾ. ಆ ಫ್ರೆಂಡ್ಶಿಪ್ ಇರೋದ್ರಿಂದನೇ ಇವತ್ತು ನಾವೇನಾಗಿದೆ, ಬಾಬನ ಜೊತೆಗೆ ಕ್ಲೋಸ್ ಆಗಿ ಇದ್ದೀವಿ. ಇವತ್ತು ಕೂಡ ಭಕ್ತಿ ಮಾರ್ಗದ ಸಂಸ್ಕಾರ ಇದ್ದಿದ್ರೆ ಆ ಭಗವಂತನ ಜೊತೆಗೆ ಸಂಗಮ ಯುಗದ ಸುಖದ ಅನುಭವ ಮಾಡ್ಲಿಕ್ಕೆ ನಿಮಗೆ ಸಾಧ್ಯ ಇಲ್ಲ. ऐसा कोई भी बच्चा नहीं दिखाई देता और शक्तियां
कम भी हो, लेकिन बाप का स्नेह या निमित्त बनी हुई विशेष आत्माओं का स्नेह का अनुभव मेजॉरिटी सभी के दिल में चेहरे में दिखाई देता है. ಪ್ರತಿಯೊಂದು ಬಾಬನ ಮಗುನು ಕೂಡ ಒಂದೇ ಬಾಬ್ ದಾದಾರವರ ಜೊತೆಗೆ ಅಥವಾ ನಿಮಿತ್ತವಾಗಿರುವಂತ ಆತ್ಮಗಳ ಜೊತೆಗೆ. ಯಾಕಂದ್ರೆ ಕೆಲವರಿಗೆ ಏನಾಗುತ್ತೆ, ಡೈರೆಕ್ಟ್ ಆಗಿ ಬಾಬನಿಂದ ಪಾಲನೆ ಸಿಗ್ಲಿಕ್ಕೆ ಆಗೋದಿಲ್ಲ, ಹೊಸಬರಿರ್ತಾರೆ, ಅನುಭವ ಇರೋದಿಲ್ಲ. ಅವಾಗ ನಿಮಿತ್ತ ಆತ್ಮಗಳ ಮೂಲಕ ಬಾಬಾ ಏನ್ ಮಾಡ್ತಿರ್ತಾರೆ, ಸ್ನೇಹವನ್ನ ಕೊಡ್ತಾ ಇರ್ತಾರೆ. ಅದಕ್ಕೆ ಹೆಚ್ಚಿನ ಜನ ಆ ದಿನ ಬಾಬ್ ದಾದಾರವರ ಜೊತೆಗೆ ಏನ್ ಮಾಡಿದ್ರಂತೆ, ಸ್ನೇಹದಲ್ಲಿ ಸಮಾವೇಶ ಆಗಿದ್ರು. ಆ ಸಮಾವೇಶ ಹೇಳೋದು ಅವರ ಮುಖದಲ್ಲಿ ಏನಾಗ್ತಾ ಇತ್ತು, ಸ್ಪಷ್ಟವಾಗಿ ಕಾಣ್ತಾ ಇತ್ತು. ಆ ದಿವಸ ಎಲ್ಲರೂ ಕೂಡ ವೈಟ್ ಡ್ರೆಸ್ ಹಾಕೊಂಡು ಬ್ಯಾಡ್ಜ್ ಹಾಕೊಂಡ್ಬಿಟ್ಟು ಏನ್ ಮಾಡ್ತಾರೆ, ಬಾಬನ್ ಜೊತೆಗೆ ತುಂಬಾ ಚೆನ್ನಾಗಿ ಆ ದಿನ ಪೂರ್ತಿ ಬಾಬನ್ ಮನೇಲಿ ಇದ್ಬಿಟ್ಟು ತಪಸ್ಸನ್ನ ಮಾಡ್ತಾರೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಅವರವರ ಸಂಬಂಧದ ಆಧಾರದಲ್ಲಿ ಕೆಲವೊಬ್ಬರಿಗೆ ಶಕ್ತಿ ಹೆಚ್ಚಿಗೆ ಅನುಭವ ಆಗ್ತಾ ಇದೆ, ಕೆಲವರಿಗೆ ಶಕ್ತಿ ಕಡಿಮೆ ಆಗ್ತಾ ಇದೆ. ಅದರ ಪ್ರತಿಯೊಂದು ಮಗುಗೂ ಕೂಡ ಖಂಡಿತವಾಗ್ಲೂ ಅನುಭವ ಹೇಳೋದು ಆಗ್ತಾ ಇದೆ. ಅಭಿ ಆಪ್ ಸಬ್ಕೋ ಆಜ್ ವಿಶೇಷ ಯಹಾ ತಕ್ ಕಿಸ್ನೆ ಪಹುಂಚಾಯ. ನೀವೆಲ್ಲ ಇಲ್ಲಿ ಮಿಲನ ಮಾಡ್ಲಿಕ್ಕೆ ಬಂದಿದ್ದೀರಲ್ಲ, ನಿಮ್ಮಲ್ಲಿ ಯಾರು ಕರೆಸಿದ್ರು, ಹೇಗ್ ಬಂದ್ರಿ ಅಂತ ಕೇಳ್ತಾರ. ಹೆಂಗ್ ಬಂದ್ರಂತೆ ಎಲ್ಲರೂ, ಹೆಂಗ್ ಬಂದ್ರ? ವಿಮಾನದಲ್ಲಿ, ವಿಮಾನದಲ್ಲಿ, ಟ್ರೈನಲ್ಲಿ, ಬಸ್ಸಲ್ಲಿ, ಕಾರಲ್ಲಿ, ಬೇರೆ ಬೇರೆ ರೀತಿಯಲ್ಲಿ ಏನ್ ಮಾಡಿದಾರಂತೆ, ಬಾಬಾ ಅವ್ರ ಜೊತೆಗೆ ಮಿಲನ ಮಾಡ್ಲಿಕ್ಕೆ ಬಂದಿದ್ದಾರೆ. ಕಿಸ್ ವಿಮಾನ ಮೇ ಆಯೇ ಹೋ, ಯಾವ ವಿಮಾನದಲ್ಲಿ ಬಂದಿದ್ದೀರಿ ಅಂತ ಕೇಳ್ತಾರ ಬಾಬಾ. ಏರ್ ಇಂಡಿಯಾನಾ, ಇಂಡಿಗೋನಾ, ಯಾವ ವಿಮಾನ? ಸ್ನೇಹದ ವಿಮಾನ. ಟ್ರೈನ್ ಮೇ ಆಯೇ ಯಾ ವಿಮಾನ ಮೇ ಆಯೇ? ಟ್ರೈನಲ್ಲಿ ಬಂದ್ರು, ವಿಮಾನದಲ್ಲಿ ಬಂದ್ರು. सबकी सूरत में स्नेह समाया हुआ है तो स्नेह के प्लेन में पहुंच गए ना. ಸ್ನೇಹದ ವಿಮಾನದಲ್ಲಿ ನೀವು ಬಂದ್ಬಿಟ್ಟು ತಲುಪಿದಿರಿ ತಾನೆ. ಕುಚ್ ಬಿ ಕರ್ನಾ ಪಡ ಲೇಕಿನ್ ಸ್ನೇಹ ಕೆ ಪ್ಲೇನ್ ಮೇ ಸಬಿ ಪಹುಂಚ್ ಗಯೇ ಹೋ. ಏನೇ ಆದ್ರೂ ಕೂಡ ಸ್ನೇಹದ ವಿಮಾನದಲ್ಲಿ ಏನ್ ಮಾಡ್ಬಿಟ್ಟಿದಿರಿ, ಬಂದು ತಲುಪಿ ಬಿಟ್ಟಿದ್ದೀರಿ. ಪ್ರಶ್ನೆ, ಈ ವಾಕ್ಯವನ್ನ ಬಾಬಾ ಯಾಕೆ ಹೇಳಿದ್ರು? ಇದು ಹಿಂದ್ಗಡೆ ಇರುವಂತ ರಹಸ್ಯ ಏನಿರಬಹುದು? ಏನಿರ್ಬೋದು? ಟ್ರೈನಲ್ಲಿ ಬಂದಿರಬಹುದು, ಬಸ್ಸಲ್ಲಿ ಬಂದಿರಬಹುದು, ಇಲ್ಲಿ ಮಾತ್ರ ಯಾವ್ದಾರು ಬಂದಿದ್ದೀರಿ, ಸ್ನೇಹದ ವಿಮಾನದಲ್ಲಿ ಬಂದಿದ್ದೀರಿ ಅಂತ ಯಾಕೆ ಹೇಳಿರ್ಬಹುದು? ಏಕೆಂದ್ರೆ ತುಂಬಾ ಪ್ರೀತಿ ಇರೋ ಕಾರಣ, ಬೇಗ ರೀಚ್ ಆದ್ರೆ ಚೆನ್ನಾಗಿರುತ್ತೆ ಅಂತ ಆತ್ಮಗಳಿಗಿರುತ್ತಲ್ಲ, ಅದರಿಂದ ಈ ಸೆಂಟೆನ್ಸ್ ಬಂದಿದೆ ಅನ್ಸುತ್ತೆ. ಅಲ್ಲ, ಹಾಗಲ್ಲ, ಇವಾಗ ಎಲ್ಲರೂ ವಿಮಾನದಲ್ಲಿ ಬಂದಿಲ್ವಲ್ಲ. ಹೌದು, ಆದ್ರೆ ಅವರ ಮನದ ಪ್ರೀತಿ ಅಷ್ಟು ತೀವ್ರತೆ ಇರುತ್ತಲ್ವಣ್ಣವ್ರೆ, ತಂದೆನ ಮಿಲನ ಮಾಡ್ಬೇಕು ಅಂತ ಪ್ರೀತಿ ಇರುತ್ತಲ್ಲ, ಆ ಕಾರಣ ಬಾಬಾ ಹಂಗ ಹೇಳಿರ್ತಾರೆ ಅನ್ಕೊಂತೀನಿ ಅಣ್ಣವ್ರೆ ನಾನು. ಅಂದ್ರೆ 18 ಜನವರಿಗೆ ವಿಶೇಷವಾಗಿ ತುಂಬಾ ಜನ ಆತ್ಮಗಳು ಬಂದಿರ್ತಾರೆ, ಸರಿನಾ? ಅಲ್ಲಿ ಕೆಲವೊಬ್ಬರಿಗೆ ಏನಾಗಿರೋದಿಲ್ಲ ಅಂತಂದ್ರೆ ರಜಾ ಸಿಗೋದಿಲ್ಲ, ವಿಶೇಷವಾಗಿ ಫಾರಿನ್ ನಲ್ಲಿ. ಅದು ಕಷ್ಟ ಪಟ್ಬಿಟ್ಟು ಸಂಬಳ ಕಟ್ ಮಾಡ್ಕೊಂಡ್ ಬಂದಿರ್ತಾರೆ. ಟ್ರೈನ್ ಅಲ್ಲಿ ರಿಸರ್ವೇಶನ್ ಸಿಕ್ಕಿರೋದಿಲ್ಲ, ನಿಂತ್ಕೊಂಡು ಬಂದಿರ್ತಾರೆ. ಅಥವಾ ಸೀಟಿನ ಮಧ್ಯದಲ್ಲಿ ಕೆಳಗಡೆಗೆ ನ್ಯೂಸ್ ಪೇಪರ್ ಆಗ್ಬಿಟ್ಟು ಮಲ್ಕೊಂಡು ಬಂದಿರ್ತಾರೆ, ಸರಿ? ಮೌಂಟ್ ಅಬುನಲ್ಲೂ ಕೂಡ ಬಂದ ಮೇಲೂ ಕೂಡ ಅವ್ರು ಮೊದಲೇ ಅಡ್ವಾನ್ಸ್ ಆಗಿ ಇನ್ಫಾರ್ಮೇಶನ್ ಕೊಡದೇ ಇರುವಂತ ಕಾರಣದಿಂದ ಅವರಿಗೆ ಕ್ವಾಟ್ ಸಿಕ್ಕಿರೋದಿಲ್ಲ, ಟೆಂಟ್ ಸಿಕ್ಕಿರ್ತದೆ, ಸೆಕೆಂಡ್ನಾ. ಆವಾಗ ನೆಲದ ಮೇಲೆ ಮಲ್ಕೊಳ್ಬೇಕಾಗ್ತದೆ. 18 ಜನವರಿ ಟೈಮ್ನಲ್ಲಿ ಚಳಿ ಇರ್ತದೆ, ಚಳಿ ಅನುಭವನ ಆಗ್ಬೋದು, ಜ್ವರ ಬರ್ಬೋದು, ಕೆಮ್ಮು ಬರ್ಬೋದು. ಓಕೆ, ಅಲ್ಲಿ ನೀವು ಇದಕ್ಕೆ ಇಲ್ಲಿ ನಿಮ್ಮ ಭಂಡಾರಕ್ಕೆ ಹೋದಾಗ ಗಂಟೆಗಟ್ಟಲೆ ಕ್ಯೂನಲ್ಲಿ ಏನ್ ಮಾಡ್ಬೇಕಾಗ್ತದೆ, ನಿಲ್ಬೇಕಾಗ್ತದೆ. ಆವಾಗ ಶಾರೀರಿಕವಾಗಿ ತುಂಬಾ ತೊಂದರೆಗಳೇನಾಗಿರ್ತವೆ, ಅದಕ್ಕಾಗಿ ಶಬ್ದದ ಮೂಲಕ ಬಾಬಾ ಅದನ್ನ ಏನ್ ಮಾಡ್ತಾರೆ, ಸರಿ ಮಾಡುವಂತ ಪ್ರಯತ್ನವನ್ನ ನಿಮಗೆ ಬರಬೇಕಾದ್ರೆ ಕಷ್ಟ ಆಗಿರಬಹುದು ಶಾರೀರಿಕವಾಗಿ. ಇಲ್ಲಿ ಬಂದಾಗ್ಲೂ ಕೂಡ ಶರೀರಕ್ಕೆ ಬೇಕಾಗಿರುವಂತ ಎಲ್ಲಾ ವ್ಯವಸ್ಥೆ ನಿಮಗೆ ಬೇಕಾದಾಗ ಸಿಗದೇ ಇರಬಹುದು. ಆದ್ರೆ ಅಲ್ಲಿ ಕಷ್ಟ ಆಗತ್ತೆ ಹೇಳುದು ನಿಮ್ಮ ಮನಸ್ಸಲ್ಲಿ ಹೆಚ್ಚಿಗೆ ಇಟ್ಕೊಳ್ಬೇಡಿ. ಇಲ್ಲಿ ನಾನು ಈಗ ಏನು ಕೊಡ್ತಾ ಇದ್ದೇನಲ್ಲ ಫಲ, ಇದ್ರ ಕಡೆ ಗಮನವನ್ನ ಕೊಟ್ಟಾಗ ಅದನ್ನ ನೀವು ಆಟೋಮೆಟಿಕಲಿ ಏನ್ ಮಾಡ್ಬಿಡ್ತೀರಿ, ಮರ್ತು ಬಿಡ್ತೀನಿ ಅಂತ ಮಾತನ್ನ ಹೇಳಿದಾಗ ಎದುರುಗಡೆಗಿದ್ದವರಿಗೆ ಬಾಬಾ ನಮ್ಮನ್ನು ಕೂಡ ನೋಡ್ತಾ ಇದ್ದಾರೆ, ನಮ್ಮ ಬಗ್ಗೆನೂ ಬಾಬಾ ಹೇಳಿದ್ದಾರೆ. ನಾನು ಬಾಬನ ಹೇಳ್ತಾ ಇದ್ದೆ, ಕ್ವಾಟ್ ಕೊಟ್ಟಿಲ್ಲ, ಅದು ಕೊಟ್ಟಿಲ್ಲ ಅಂತ ಬಾಬಾ ನನಗೇನ್ ಮಾಡ್ತಿದ್ದಾರೆ, ಹೇಳ್ತಾ ಇದ್ದಂತ ಅವ್ರು ಏನಾಗ್ಬಿಡ್ತಾರೆ, ತುಂಬಾ ಖುಷಿ. ಯಾವ್ದ್ರಿಂದ
ಆತ್ಮಿಕವಾಗಿ ಅಲ್ವಾ. ಈಗ ನೀವು ಒಬ್ಬ ಮಗುಗೆ ಅಮ್ಮ ಹಾಲು ಕುಡಿಸದೇ ಇರ್ಲಿ, ಬಟ್ಟೆ ಕೊಡದೆ ಅಲ್ಲಿ ಮಗು ಅಂತ ಒಂದು ಆಲಿಂಗನ ಕೊಟ್ಬಿಟ್ಟು ಏನಾಗ್ಬಿಡ್ತದೆ ಮಗು? ಖುಷಿ ಆಗುತ್ತೆ. ಖುಷಿ ಆಗ್ಬಿಡುತ್ತೆ. ಹಾಗೆ ಸ್ಥೂಲವಾಗಿ ಯಾರಿಗಾದ್ರೂ ಯಾವುದೋ ಒಂದು ವಿಷಯದಲ್ಲಿ ಬೇಜಾರಾಗಿದ್ದಿದ್ರೆ ಈ ಶಬ್ದದ ಮೂಲಕ ಬಾಬಾ ಏನ್ ಮಾಡ್ತಾರೆ, ಅದನ್ನು ಸರಿ ಮಾಡುವಂತ ಪ್ರಯತ್ನವನ್ನ ಮಾಡ್ತಾರೆ. ಯಾಕೆ ಮಾಡ್ತಿದ್ದಾರೆ ಹೇಳಿ? ಯಾಕೆ ಮಾಡ್ತಿದ್ದಾರೆ ಹೇಳಿ? ಮುಂದೆ ಮೇನ್ ಮುರ್ಲಿ ಬರೋದಿದೆ. ನನಗೆ ಅದು ಸಿಗ್ಲಿಲ್ಲ ಅಂತ ಇದನ್ನೇ ಹೇಳ್ಕೋತ ಕುತ್ಕೊಂಡ್ಬಿಟ್ರೆ ಮುಂದಿನ ಜ್ಞಾನ ಆ ಮಕ್ಕಳಿಗೆ ಅರ್ಥ ಆಗೋದಿಲ್ಲ. ಯಾಕಂದ್ರೆ ಅದೇ ಕಂಪ್ಲೇಂಟ್ ಅಲ್ಲಿ, ಅದೇ ಯೋಚನೆಯಲ್ಲಿ, ಅದೇ ಚಿಂತೆಯಲ್ಲಿ ಇರ್ತಾರಲ್ಲ. ಇಷ್ಟು ಬೇಗ ಬಂದು ಡೈಮಂಡ್ ಹಾಲ್ ನಮ್ಗೆ ಚೇರೆ ಸಿಕ್ಕಿಲ್ಲ, ಕಾನ್ಫರೆನ್ಸ್ ಹಾಲ್ ಕುತ್ಕೊಂಡಿದೀವಿ, ಏನೇನೋ ಇರ್ತವೆ ಕಂಪ್ಲೇಂಟ್ಗಳು. ಅದ್ ಹೇಳ್ಬಿಟ್ಟು ಮುಗಿಸ್ಬಿಟ್ರೆ ಅವರ ಮನಸ್ಸು ಏನಾಗ್ಬಿಡ್ತದೆ? ದೂರ ಆಗೋದು. ಶಾಂತವಾಗಿಬಿಡ್ತದೆ. ಆಮೇಲೆ ಮುಂದಿನ ಮುಖ್ಯ ಮುರಳಿ ಕಡೆಗೆ ಅವ್ರು ಏನ್ ಮಾಡ್ಬೋದು? ಗಮನವನ್ನ ಕೊಡ್ಬೋದು. ಅಲ್ವಾ? ಗೊತ್ತಾಗ್ತಾ ಇದೆ ಬಾಬಾ ಅವರು ಅದ್ರ ಹಿಂದ್ಗಡೆ ಇಂಟೆನ್ಷನ್ ಏನಿರ್ತದೆ ಅಂತ. ಅದು ಗೊತ್ತಾಗ್ಬೇಕು ಅಂತ ನಾವೇನ್ ಮಾಡ್ಬೇಕು? ಬಾಬಾನ್ ಜೊತೆಗೆ ಇದ್ದು 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 ಏನ್ ಮಾಡ್ಬೇಕು? ತಿಳ್ಕೊಳ್ಬೇಕು. ಇಲ್ಲಿವರೆಗೆ ಬಾಬಾ ಹಾಕಿದ್ದು ಬರೀ ಗಾಳಿ ಅಷ್ಟೇ, ಮೇನ್ ಮುರಳಿ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಇಲ್ಲಿವರೆಗೆ ನಮ್ಗೆ ಹಾಕಿದ್ದೇನು ಬಾಬಾ? ಗಾಳಿ. ಬಲೂನಿಗೆ ಗಾಳಿ ಹಾಕಿದಾಗ ಮೇಲೆ ಕೇಳಿಸಿದ್ದೆ ಬಿಟ್ರೆ ಮುಖ್ಯವಾದ ವಿಷಯ ಇನ್ನು ಮೇಲೆ ಏನಾಗುತ್ತೆ? ಸ್ಟಾರ್ಟ್ ಆಗುತ್ತೆ. ಅದಕ್ಕಾಗಿ ಸ್ಥೂಲವಾಗಿ ಸೂಕ್ಷ್ಮವಾಗಿ ಮಕ್ಕಳು ಮನಸ್ಸು ಬುದ್ಧಿ ಇಲ್ಲೇ ಇರಬೇಕು ಅಂತ ಹೇಳ್ಬಿಟ್ಟು ಈ ಶಬ್ದವನ್ನ ಮಕ್ಕಳಿಗೆ ಏನ್ ಮಾಡ್ತಿದ್ದಾರೆ? ಇಡ್ತಾ ಇದ್ದಾರೆ. ಅದಕ್ಕಾಗಿ ಯಾವ ಶಬ್ದವನ್ನ ಯಾವ ಸಮಯದಲ್ಲಿ ಯಾವ ಉದ್ದೇಶದಿಂದ ಬಾಬಾ ಹೇಳಿದ್ದಾರೆ ಹೇಳುದು ನಾವೇನ್ ಮಾಡ್ಬೇಕಾಗ್ತದೆ? ಹೇಳ್ಕೊಡ್ಬೇಕಾಗ್ತದೆ. ಓಕೆ, ಓಂ ಶಾಂತಿ. ಓಂ ಶಾಂತಿ.